ಇಷ್ಟು ಹಣ ಇದೆ, ಇದರಲ್ಲಿ ನಾನು 200 ರೂಪೀಸ್ ನಿಮಗೆ ಕೊಡ್ತೀನಿ. ಯಾರಿಗೆ ಕೈ ಎತ್ತಿದ ತಕ್ಷಣನೇ ಯಾರು ತಗೊಂಡ್ಬಂದು ನಿಮ್ಮ ಮನೆ ಬಾಗ್ಲಿ ದುಡ್ಡು ಕೊಡಲ್ಲ. ದುಡ್ಡು ಎಲ್ಲಿದೆ ಅಲ್ಲಿ ಹೋಗ್ಬೇಕು ನೀವು. ದಿಸ್ ಈಸ್ ಆನ್ ಆಪರ್ಚುನಿಟಿ ಜಸ್ಟ್ ಕಮ್ ಅಂಡ್ ಗೋ. ನಿಮ್ಗೆ 10 ಲಕ್ಷದವರೆಗೂ ದುಡ್ಡು ಸಿಗುತ್ತೆ ನೀವು ಮಾಡೋ ಕೆಲಸಕ್ಕೆ. ಸರ್ಕಾರ ಕೊಡುತ್ತೆ. ನಿಮ್ಗೆ ಯಾವ ಗ್ಯಾರಂಟಿ ಬೇಡ, ವಾರಂಟಿ ಬೇಡ, ಏನು ಬೇಡ. ಟ್ರೈನಿಂಗ್ ಅಂತ ತಗೊಂಡು 2005ನೇ ಇಸ್ವಿಯಲ್ಲಿ ಬೆಂಗಳೂರಲ್ಲಿ 50,000 ರೂಪಾಯಿ ಬಂಡವಾಳ ಹಾಕಿ ಹಿಟ್ಟು ರುಬ್ಬೋ ಶಾಪ್ ಸ್ಟಾರ್ಟ್ ಮಾಡ್ತಾನೆ. ಏನ್ ಹೇಳಿ, 50,000 ರೂಪಾಯಿ ಬಂಡವಾಳ ಹಾಕಿ ಬೆಂಗಳೂರಲ್ಲಿ ಒಂದು 500 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಇವತ್ತು ಆ ಕಂಪನಿಯ ಆದಾಯ ಎಷ್ಟು ಗೊತ್ತಾ ನಿಮ್ಗೆ? 4,000 crore. ನಿಮಗೆ 10 ಲಕ್ಷದವರೆಗೂ ಯಾವುದೇ ಗ್ಯಾರಂಟಿ ಬೇಡ. PMEGP ಸ್ಕೀಮ್ ಅಲ್ಲಿ 6,000 ಕೋಟಿನ ಒಂದೇ ವರ್ಷದಲ್ಲಿ ಲೋನ್ ಕೊಟ್ಟಿದೆ. ಸೊ ನಿಮಗೆ ಬೇರೆಯವ್ರಿಗೆ ಸಿಗ್ತಾ ಇದೆ, ನಿಮಗೆ ಸಿಗಲ್ಲ ಅಂದ್ರೆ ಕಾರಣ ಏನು? ಯಾರು ತಪ್ಪಿದೆ? ನಮ್ದೇ ಏನೋ ಲೋಪ ಇದೆ ಅಂತ ಅಲ್ವಾ? ನೀವು ಒಳ್ಳೆ ನೌಕರಿ ತಗೊಳ್ಳಿ, ಒಳ್ಳೆ ಜಾಬ್ ತಗೊಳ್ಳಿ, ಅದ್ರ ಅರ್ಥ ನೀವು ಒಳ್ಳೆ ಕೂಲಿ ಕೆಲಸನೇ ಮಾಡಿ ಅಂತ ಹೇಳಿದಾರೆ ಬಿಟ್ರೆ, ನೀವು ಸ್ವಂತವಾಗಿ ನಿಮ್ಮ ಕಾಲ ಮೇಲೆ, ನಿಮ್ಮ ಟ್ಯಾಲೆಂಟ್ ಮೇಲೆ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಿ, ಆ ಬಿಸ್ನೆಸ್ ಮಾಡೋದು ಹೀಗೆ ಈ ರೀತಿ ಅಂತ ಹೇಳಿ ನಿಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ನಿಮ್ ಮೈಂಡ್ ಸೆಟ್ ಲೇಬರ್ ಮೈಂಡ್ ಸೆಟ್ ಇದ್ರೆ, ನಾನ್ ಕೂಲಿನೇ ಮಾಡ್ಬೇಕು, ನನ್ಗೆ 5,000ನೇ ಸಾಕು ಅಂತಂದ್ರೆ ಆ ಮೈಂಡ್ ಸೆಟ್ ಅನ್ನು ಯಾರು ಚೇಂಜ್ ಮಾಡಕ್ ಆಗಲ್ಲ. ನೀವು ಸಿಬಿಲ್ ಸ್ಕೋರ್ ಜಸ್ಟ್ 2,000 ರೂಪಾಯಿ 3,000 ರೂಪಾಯಿಗೋಸ್ಕರ 10 ಲಕ್ಷ ಬರೋ ಆಪರ್ಚುನಿಟಿ ಕಳ್ಕೊಂಡಿದ್ದೀರಾ. ನಿಮ್ದು ಕೋಟಿ ಆಸ್ತಿ ಇರಲ್ರಿ, ಬ್ಯಾಂಕಿಗೆ ಸಂಬಂಧ ಇಲ್ಲ. ನೀವು ಬಂದಿರೋದು ಯಾಕೆ? ಸಾಲ ಕೇಳಕ್ಕೆ. ಸಾಲ ಕೇಳೋದಕ್ಕೆ ಬಂದಿದ್ದೀರಾ ಅಂದ್ರೆ ಸಾಲ ಯಾವ್ದಕ್ ತಗೊಳ್ತಾ ಇದಾರೋ ಅದಕ್ಕೆ ಅವ್ರ ಗೈಡ್ ಲೈನ್ ಇದೆ ಅಷ್ಟೇ. 28% ಬಡ್ಡಿ ಹಾಕ್ತಾರ ಅವರು. ಎಷ್ಟು ಹೇಳಿ? ವರ್ಷಕ್ಕೆ 28% ಬಡ್ಡಿ ಕೊಡ್ತಾರೆ. 3 ಪಟ್ಟು ಬಡ್ಡಿಯನ್ನ ಕೊಟ್ಟು ನಿಮ್ ಸಿಬಿಲ್ ಸ್ಕೋರ್ ಅನ್ನ ಡೌನ್ ಮಾಡ್ಕೊಂಡು ನೀವು ಬ್ಯಾಂಕಿಗೆ ಹೋಗೋ ಬಾಗಲನ್ನ ಮುಚ್ಚಿದೀರಾ. ನೀವು ಹೋಗುವ ಬ್ಯಾಂಕ್ ಮ್ಯಾನೇಜರ್ ಎದುರುಗಡೆ ಕುತ್ಕೊಂಡ್ರೆ ಅವ್ನು ನಿಮ್ಮನ್ನ, ನೀವು ನಿಜವಾಗ್ಲೂ ಈ ಸಾಲನ ತಗೊಂಡು ಸದ್ಬಳಕೆ ಮಾಡ್ತಿರೋ ಇಲ್ವೋ, ನಿಮ್ಗೆ ಎಷ್ಟು ನಾಲೆಡ್ಜ್ ಇಲ್ಲ ಅನ್ನೋದನ್ನ ಆಕ್ಸೆಸ್ ಮಾಡ್ತಾನ ಅವನು. ಅರ್ಥ? ನಮ್ ಎಲ್ಲಾ ಬ್ಯಾಂಕ್ನವರು ನಮ್ಮ ನೋಡೋದ್ ಕಳ್ಳತರನೇ, ನಿಮ್ ನೆನ್ಪಿಟ್ಕೊಬಿಡಿ. ಅದಕ್ಕೆ ಏನ್ ಮಾಡ್ಬೇಕು? ಫೈನಾನ್ಷಿಯಲ್ ಸ್ಕಿಲ್ ಇದ್ರೆ ಆ ಹಣನ ಅವ್ನು ವ್ಯಾಪಾರಕ್ಕೆ ಬಳಸ್ಕೊಂಡು ಅದರಲ್ಲಿ ಬರೋಂತ ಲಾಭದಲ್ಲಿ ಒಂದೊಂದೇ ಅವನು ಮಾಡ್ಕೊಂತ ಹೋಗ್ಬೋದು. ಸಂಕೇಶ್ವರ್ ಅವರು ಕಳೆದ 5-6 ವರ್ಷದಿಂದ ಮನೆ ಕಟ್ಟಿದಾರೆ ಬಿಟ್ರೆ, ಅಲ್ಲಿವರೆಗೂ ಕೂಡ ಅವ್ರು ಸ್ವಂತ ಮನೇನು ಕೂಡ ಇಟ್ಕೊಂಡಿರ್ಲಿಲ್ಲ. 30 ಲಕ್ಷದವರೆಗೂ ಸಾಲ ತಗೊಳಕ್ ಅವಕಾಶ ಇದೆ. 15 ಲಕ್ಷದವರೆಗೂ ಸಬ್ಸಿಡಿಗೆ ಅವಕಾಶ ಇದೆ. ಸೊ ಬೇಸಿಕ್ ಆಗಿ ನೀವು ಉದ್ಯಮನ ಹೇಗ್ ಮಾಡಬೇಕು, ಹೇಗೆ ಬ್ಯಾಂಕ್ ಜೊತೆ ವಹಿವಾಟ ಮಾಡಬೇಕು, ಹೇಗೆ ಸರ್ಕಾರಿ ಇಲಾಖೆ ಜೊತೆಗೆ ವಹಿವಾಟ ಮಾಡಬೇಕು, ಈ ತರಬೇತಿಯನ್ನ ನಾವು ಆನ್ಲೈನ್ ಮತ್ತೆ ಆಫ್ಲೈನ್ ಅಲ್ಲಿ ಕೊಡ್ತೀವಿ. ಮೊದಲನೇ ಕೈ ಎತ್ತಿದ ತಕ್ಷಣನೇ ಯಾರು ತಗೊಂಡ್ಬಂದು ನಿಮ್ಮ ಮನೆ ಬಾಗ್ಲಿ ದುಡ್ಡು ಕೊಡಲ್ಲ. ದುಡ್ಡು ಎಲ್ಲಿದೆ ಅಲ್ಲಿ ಹೋಗ್ಬೇಕು ನೀವು. ದಿಸ್ ಈಸ್ ಆನ್ ಆಪರ್ಚುನಿಟಿ ಜಸ್ಟ್ ಕಮ್ ಅಂಡ್ ಗೋ. ನಿಮ್ಗೆ 10 ಲಕ್ಷದವರೆಗೂ ದುಡ್ಡು ಸಿಗುತ್ತೆ ನೀವು ಮಾಡೋ ಕೆಲಸಕ್ಕೆ. ಸರ್ಕಾರ ಕೊಡುತ್ತೆ. ನಿಮ್ಗೆ ಯಾವ ಗ್ಯಾರಂಟಿ ಬೇಡ, ವಾರಂಟಿ ಬೇಡ, ಏನು ಬೇಡ. ಟ್ರೈನಿಂಗ್ ಅಂತ ತಗೊಂಡು 2005ನೇ ಇಸ್ವಿಯಲ್ಲಿ ಬೆಂಗಳೂರಲ್ಲಿ 50,000 ರೂಪಾಯಿ ಬಂಡವಾಳ ಹಾಕಿ ಹಿಟ್ಟು ರುಬ್ಬೋ ಶಾಪ್ ಸ್ಟಾರ್ಟ್ ಮಾಡ್ತಾನೆ. ಏನ್ ಹೇಳಿ, 50,000 ರೂಪಾಯಿ ಬಂಡವಾಳ ಹಾಕಿ ಬೆಂಗಳೂರಲ್ಲಿ ಒಂದು 500 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಇವತ್ತು ಆ ಕಂಪನಿಯ ಆದಾಯ ಎಷ್ಟು ಗೊತ್ತಾ ನಿಮ್ಗೆ? 4,000 crore. ನಿಮಗೆ 10 ಲಕ್ಷದವರೆಗೂ ಯಾವುದೇ ಗ್ಯಾರಂಟಿ ಬೇಡ. PMEGP ಸ್ಕೀಮ್ ಅಲ್ಲಿ 6,000 ಕೋಟಿನ ಒಂದೇ ವರ್ಷದಲ್ಲಿ ಲೋನ್ ಕೊಟ್ಟಿದೆ. ಸೊ ನಿಮಗೆ ಬೇರೆಯವ್ರಿಗೆ ಸಿಗ್ತಾ ಇದೆ, ನಿಮಗೆ ಸಿಗಲ್ಲ ಅಂದ್ರೆ ಕಾರಣ ಏನು? ಯಾರು ತಪ್ಪಿದೆ? ನಮ್ದೇ ಏನೋ ಲೋಪ ಇದೆ ಅಂತ ಅಲ್ವಾ? ನೀವು ಒಳ್ಳೆ ನೌಕರಿ ತಗೊಳ್ಳಿ, ಒಳ್ಳೆ ಜಾಬ್ ತಗೊಳ್ಳಿ, ಅದ್ರ ಅರ್ಥ ನೀವು ಒಳ್ಳೆ ಕೂಲಿ ಕೆಲಸನೇ ಮಾಡಿ ಅಂತ ಹೇಳಿದಾರೆ ಬಿಟ್ರೆ, ನೀವು ಸ್ವಂತವಾಗಿ ನಿಮ್ಮ ಕಾಲ ಮೇಲೆ, ನಿಮ್ಮ ಟ್ಯಾಲೆಂಟ್ ಮೇಲೆ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಿ, ಆ ಬಿಸ್ನೆಸ್ ಮಾಡೋದು ಹೀಗೆ ಈ ರೀತಿ ಅಂತ ಹೇಳಿ ನಿಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ನಿಮ್ ಮೈಂಡ್ ಸೆಟ್ ಲೇಬರ್ ಮೈಂಡ್ ಸೆಟ್ ಇದ್ರೆ, ನಾನ್ ಕೂಲಿನೇ ಮಾಡ್ಬೇಕು, ನನ್ಗೆ 5,000ನೇ ಸಾಕು ಅಂತಂದ್ರೆ ಆ ಮೈಂಡ್ ಸೆಟ್ ಅನ್ನು ಯಾರು ಚೇಂಜ್ ಮಾಡಕ್ ಆಗಲ್ಲ. ನೀವು ಸಿಬಿಲ್ ಸ್ಕೋರ್ ಜಸ್ಟ್ 2,000 ರೂಪಾಯಿ 3,000 ರೂಪಾಯಿಗೋಸ್ಕರ 10 ಲಕ್ಷ ಬರೋ ಆಪರ್ಚುನಿಟಿ ಕಳ್ಕೊಂಡಿದ್ದೀರಾ. ನಿಮ್ದು ಕೋಟಿ ಆಸ್ತಿ ಇರಲ್ರಿ, ಬ್ಯಾಂಕಿಗೆ ಸಂಬಂಧ ಇಲ್ಲ. ನೀವು ಬಂದಿರೋದು ಯಾಕೆ? ಸಾಲ ಕೇಳಕ್ಕೆ. ಸಾಲ ಕೇಳೋದಕ್ಕೆ ಬಂದಿದ್ದೀರಾ ಅಂದ್ರೆ ಸಾಲ ಯಾವ್ದಕ್ ತಗೊಳ್ತಾ ಇದಾರೋ ಅದಕ್ಕೆ ಅವ್ರ ಗೈಡ್ ಲೈನ್ ಇದೆ ಅಷ್ಟೇ. 28% ಬಡ್ಡಿ ಹಾಕ್ತಾರ ಅವರು. ಎಷ್ಟು ಹೇಳಿ? ವರ್ಷಕ್ಕೆ 28% ಬಡ್ಡಿ ಕೊಡ್ತಾರೆ. 3 ಪಟ್ಟು ಬಡ್ಡಿಯನ್ನ ಕೊಟ್ಟು ನಿಮ್ ಸಿಬಿಲ್ ಸ್ಕೋರ್ ಅನ್ನ ಡೌನ್ ಮಾಡ್ಕೊಂಡು ನೀವು ಬ್ಯಾಂಕಿಗೆ ಹೋಗೋ ಬಾಗಲನ್ನ ಮುಚ್ಚಿದೀರಾ. ನೀವು ಹೋಗುವ ಬ್ಯಾಂಕ್ ಮ್ಯಾನೇಜರ್ ಎದುರುಗಡೆ ಕುತ್ಕೊಂಡ್ರೆ ಅವ್ನು ನಿಮ್ಮನ್ನ, ನೀವು ನಿಜವಾಗ್ಲೂ ಈ ಸಾಲನ ತಗೊಂಡು ಸದ್ಬಳಕೆ ಮಾಡ್ತಿರೋ ಇಲ್ವೋ, ನಿಮ್ಗೆ ಎಷ್ಟು ನಾಲೆಡ್ಜ್ ಇಲ್ಲ ಅನ್ನೋದನ್ನ ಆಕ್ಸೆಸ್ ಮಾಡ್ತಾನ ಅವನು. ನಿಮ್ ಮನೆಗೆ ಒಂದ್ಸಲ ಅರ್ಥ? ನಮ್ ಎಲ್ಲಾ ಬ್ಯಾಂಕ್ನವರು ನಮ್ಮ ನೋಡೋದ್ ಕಳ್ಳತರನೇ, ನಿಮ್ ನೆನ್ಪಿಟ್ಕೊಬಿಡಿ. ಅದಕ್ಕೆ ಏನ್ ಮಾಡ್ಬೇಕು? ಫೈನಾನ್ಷಿಯಲ್ ಸ್ಕಿಲ್ ಇದ್ರೆ ಆ ಹಣನ ಅವ್ನು ವ್ಯಾಪಾರಕ್ಕೆ ಬಳಸ್ಕೊಂಡು ಅದರಲ್ಲಿ ಬರೋಂತ ಲಾಭದಲ್ಲಿ ಒಂದೊಂದೇ ಅವನು
ಮಾಡ್ಕೊಂತ ಹೋಗ್ಬೋದು. ಸಂಕೇಶ್ವರ ಅವರು ಕಳೆದ 5-6 ವರ್ಷದಿಂದ ಮನೆ ಕಟ್ಟಿದ್ದಾರೆ ಬಿಟ್ರೆ ಅಲ್ಲಿವರೆಗೂ ಕೂಡ ಅವ್ರು ಸ್ವಂತ ಮನೇನು ಕೂಡ ಇಟ್ಕೊಂಡಿರ್ಲಿಲ್ಲ. 30 ಲಕ್ಷದವರೆಗೂ ಸಾಲ ತಗೊಳಕ್ ಅವಕಾಶ ಇದೆ, 15 ಲಕ್ಷದವರೆಗೂ ಸಬ್ಸಿಡಿಗೆ ಅವಕಾಶ ಇದೆ. ಸೊ ಬೇಸಿಕ್ ಆಗಿ ನೀವು ಉದ್ಯಮನ ಹೇಗ್ ಮಾಡಬೇಕು, ಹೇಗೆ ಬ್ಯಾಂಕ್ ಜೊತೆ ವಹಿವಾಟ ಮಾಡಬೇಕು, ಹೇಗೆ ಸರ್ಕಾರಿ ಇಲಾಖೆ ಜೊತೆಗೆ ವಹಿವಾಟು ಮಾಡಬೇಕು, ಈ ತರಬೇತಿಯನ್ನ ನಾವು ಆನ್ಲೈನ್ ಮತ್ತೆ ಆಫ್ಲೈನ್ ಅಲ್ಲಿ ಕೊಡ್ತೀವಿ. ಮೊದಲನೇ ಸೊ ಇವತ್ತಿನ ಕಾರ್ಯಕ್ರಮ ಇಷ್ಟೇನೆ. ಸೊ ನನ್ನ ಪಾಕೆಟ್ ಅಲ್ಲಿ ಇಷ್ಟು ಹಣ ಇದೆ, ಇದರಲ್ಲಿ ನಾನು ಒಂದು 200 ರೂಪೀಸ್ ನಿಮಗೆ ಕೊಡ್ತೀನಿ. ಯಾರಿಗೆ ಬೇಕು? ನನ್ನ ಪಾಕೆಟ್ ಅಲ್ಲಿ ಇಷ್ಟು ಹಣ ಇದೆ, ಇದರಲ್ಲಿ ಒಂದು 200 ರೂಪೀಸ್ ನಿಮಗೆ ಯಾರಿಗೆ ದುಡ್ಡು ಯಾರಿಗೆ ಬೇಡ್ರಿ? ಬೇಡವಾ ನಿಮಗೆ? ಬೇಡವಾ? ಇದು ಒಂದು ಪಾನಿಪುರಿ ತಿನ್ಬೋದಾ? 2 ಪಾನಿಪುರಿ ತಿನ್ಬೋದಾ? 2 ಗೋಬಿ ತಿನ್ಬೋದಾ? 1 kg ಚಿಕನ್ ಬರುತ್ತಾ? ಬರುತ್ತೆ. ಇನ್ನೊಂದು 10-20 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ, ಬರುತ್ತೆ. 1 kg ಚಿಕನ್ ಬರುತ್ತಾ? ಅಥವಾ ಸ್ಟ್ರೀಟ್ ಸೈಡ್ ಎಲ್ಲಾರು ಬಿರಿಯಾನಿ ತಿನ್ಬೋದಾ? ಮತ್ತೇನ್ ಮಾಡ್ತೀರ? ಏನಾದ್ರು ಮಾಡ್ಕೋಬಹುದು ನೀವು. 1 ರೌಂಡ್ ಸಣ್ಣ ಬ್ಯೂಟಿ ಪಾರ್ಲರ್ ಒಳಗೆ ಹೋಗಿ ಹೊರಗೆ ಬರ್ಬೋದಾ? ಸೊ ಯಾರಿಗೆ ಬೇಕಿದೆ? ನನ್ನ ಹತ್ರ ಇಷ್ಟ ಹಣ ಇದೆ, ನಿಮಗೆ ಇದ್ರಲ್ಲಿ ನಾನು 200 ರೂಪೀಸ್ ಗಾಂಧೀಜಿ ನಿಮ್ಗೆ ಕೊಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಅಕ್ಟೋಬರ್ 2 ಬಂತು, ಗಾಂಧೀಜಿ ನನ್ನ ಹತ್ರನೇ ಇರಬಾರ್ದು, ನಿಮ್ಮ ಹತ್ರನೂ ಇರ್ಲಿ ಅಂತ ಕೊಡ್ತಾ ಇದ್ದೀನಿ. ಯಾರು ಬೇಕು? ಬೇಡವಾ? ಯಾರಿಗೂ? ಬನ್ರಿ, ನೀವ್ ಯಾರು ಬರ್ತೀರೋ ಅವ್ರ ತರೋರಿಗೆ, ನೀವ್ ಯಾರು ಬರ್ತೀರೋ ಅವ್ರಿಗೆ ಕೊಡ್ತೀನಿ ನಾನು. ನಿಮ್ಗೆ ಯಾರೇ ಬೇಕ್ರಿ? ಈಗ ನೋಡ್ರಿ, ಈಗ ನಾವು ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ಯಾವ್ದಕ್ರಿ? ನೀವ್ ಯಾರನ್ನು ಕಳ್ಸಂಗಿಲ್ಲ, ಯಾರಿಗೂ ಕರೆಯಂಗಿಲ್ಲ, ಯಾರಿಗೂ ಮೋಟಿವೇಟ್ ಮಾಡಂಗಿಲ್ಲ, ಯಾರಿಗೂ ಪ್ರೆಷರ್ ಮಾಡಂಗಿಲ್ಲ. ಈ ಆಕ್ಟಿವಿಟಿಗೆ ಕಂಡೀಷನ್ ಯಾರ ಮನಸ್ಸಿಗೆ ನನಗೆ 200 ರೂಪಾಯಿ ಬೇಕು. ಸೊ ನೀವೆಲ್ಲ ಓದ್ತಾ ಇದ್ದೀರಾ ಯಾಕೆ? ಜಾಬ್ ತಗೊಳ್ಳೋದಕ್ಕೆ, ನಿಮ್ಮ ಡೈಲಿ ನೀಡ್ಸ್ ಅನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ. ಅಂದ್ರೆ ಅದ್ರ ಅರ್ಥ ಏನು? ದುಡ್ಬೇಕು ಅಂತ. ಸೊ ಯಾರು ಬೇಕು? ಕೈ ಎತ್ತಿದ್ರೆ ದುಡ್ಡು ಸಿಗಲ್ಲ, ಇಸ್ಕೋಬೇಕು, ಬಂದು ಕಿತ್ಕೋಬೇಕು. ಕೈ ಎತ್ತಿದ ತಕ್ಷಣನೇ ಯಾರು ತಗೊಂಡ್ಬಂದು ನಿಮ್ಮ ಮನೆ ಬಾಗ್ಲಿ ದುಡ್ಡು ಕೊಡಲ್ಲ. ದುಡ್ಡು ಎಲ್ಲಿದೆ ಅಲ್ಲಿ ಹೋಗ್ಬೇಕು ನೀವು. ಈಗ ಫೇಸ್ ಕಂಪ್ಯೂಟರ್ ಬಂದ್ರೆ ಮಾತ್ರ ನೀವು ಟ್ರೈನಿಂಗ್ ತಗೊಳಕ್ ಸಾಧ್ಯ. ಅಭಿದಲ್ಲಿ ಅವ್ರು ಎಷ್ಟೇ ಅಭಿಮಾನ ಇದ್ರು ಅವ್ರು ನಿಮ್ಮನೆ ಬಂದು ಪಾಠ ಹೇಳ್ಕೊಡಕ್ ಬರುತ್ತಾ? ಮತ್ತೆ ಈ ದುಡ್ಡು ಇಲ್ಲಿದೆ, ಯಾರಿದೆ? ಯಾರಿಗೆ ಬೇಕು? ಎಂತ ಆಪರ್ಚುನಿಟಿ ಯಾರು ಕೊಡ್ತಾರೆ ನಿಮ್ಗೆ? ನೋ ಇದ್ರ ಕಂಡೀಷನ್ ಏನಂದ್ರೆ ಯಾರಿಗೂ ಪ್ರೆಷರ್ ಮಾಡಂಗಿಲ್ಲ, ಮೋಟಿವೇಟ್ ಮಾಡಂಗಿಲ್ಲ, ಕಳ್ಸಂಗಿಲ್ಲ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬರ್ಬೋದು, ಯಾರಿಗೆ ದುಡ್ಡು ಬೇಕು ಬರೋ. ಯಾರಿಗೆ ಬೇಕು? ನಿಜವಾದ ನೋಟು, ಒರಿಜಿನಲ್ ನೋಟು, ಗಾಂಧೀಜಿ ನೋಟೆ 100% ನಿಮ್ದೆ. ನಾನು ವಾಪಸ್ ಇಸ್ಕೊಳ್ಳಲ್ಲ ಯಾವ ಕಾರಣಕ್ಕೂ. ಕೊಡ್ಲಾ ಇವ್ರಿಗೆ? ಬೇಡ ಅಲ್ಲ, ನೀವು ಬರಲ್ಲ, ಅವರು ಬಂದು ಕೊಡಲ್ಲ ಅಂತಿರಲ್ಲ. ಹಿಂಗೆ ಈ ಕಡೆ ಈಗ ನೀವು ಯಾರು ಬರ್ಲಿಲ್ಲ, ನಿಮಗೆ ಬೇಕು ಅನ್ಸಿತ್ತು ಅಲ್ವಾ? ಕೈ ಎತ್ತಿದ್ರಿ, ಬಟ್ ಇಲ್ಲಿವರೆಗೂ ಬರಲಿಲ್ಲ. ಅವ್ರು ಬಂದಿದಾರ, ಕೊಡ್ಬೇಡಿ ಅಂದ್ರೆ ಹೆಂಗೆ ನೀವು? ಇದು ನ್ಯಾಯನಾ? ಅವ್ರಿಗೆ ಏನ್ ಹೇಳಿದ್ವಿ? ನಾವು ಬಂದ್ರೆ ಕೊಡ್ತೀವಿ ಅಂತ ಹೇಳಿದ್ವಿ. ಕೊಡೋಣ ಅವ್ರಿಗೆ. ತಗೊಳ್ಳಿ, ಒರಿಜಿನಲ್ ನೋಟ ಸರ್, ಒರಿಜಿನಲ್ ನೋಟ ಕನ್ಫರ್ಮ್ ಹೇಳಿ ಅವ್ರಿಗೆ. ಒರಿಜಿನಲ್ ನೋಟ್ ಒರಿಜಿನಲ್, ಅರ್ಥ ಆಯ್ತಾ? ಸೊ ಇದನ್ನ ಯಾಕೆ ನಿಮ್ಗೆ ಕೊಟ್ಟೆ ಅಂತ ಹೇಳಿದ್ರೆ, ದಿಸ್ ಈಸ್ ಆನ್ ಆಪರ್ಚುನಿಟಿ. ಜಸ್ಟ್ ಕಮ್ ಅಂಡ್ ಗೋ. ಯಾವಾಗೂ ಅವಕಾಶಗಳು ಇದೇ ತರ ಕಾಣಿಸುತ್ತೆ ನಿಮ್ಗೆ. ಒಂದು ಸಾರಿ ಬರುತ್ತೆ, ಹೋಗುತ್ತೆ. ಈಗ ನಿಮಗೆ ಮತ್ತೆ ಯಾರಿಗೆ ಬೇಕು? ಇನ್ನೊಂದು 200 ರೂಪೀಸ್ ಇದೆ ನಮ್ಮ ಹತ್ರ. ಯಾರಿಗೆ ಬೇಕು? ಯಾರು ಕೊಡಲ್ಲ ಈಗ. ಯಾಕಂದ್ರೆ ಆಪರ್ಚುನಿಟಿ ಅಂದ್ರೆ ಏನು?
ಅವಕಾಶಗಳು. ಸೊ ಒಂದೇ ರೀತಿ ಒಂದೇ ಸಾರಿ ಬರೋದು, ಅವಾಗ ಮಾತ್ರ ನಾವು ಸದ್ಬಳಕೆಯನ್ನ ಮಾಡ್ಕೋಬೇಕು. ಇವತ್ತು ನಾನು ಇಲ್ಲಿ ಬಂದ್ ನಿಂತಿದ್ದೀನಿ, ನಿಮಗೆ ಏನೋ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ ಅಂದ್ರೆ ದಿಸ್ ಇಸ್ ಅನ್ ಆಪರ್ಚುನಿಟಿ. ಇಲ್ಲಿಂದ ನಾನು ಹೊರ ಹೋದ್ರೆ ಮತ್ತೆ ಇಲ್ಲಿ ನಿಮಗೆ ಈ ಆಪರ್ಚುನಿಟಿ ಸಿಗಲ್ಲ. ಅರ್ಥ ಆಯ್ತಾ? ಸೊ ಯಾವಾಗೂ ಅಷ್ಟೇ, ಆಪರ್ಚುನಿಟೀಸ್ ಜಸ್ಟ್ ಕಮ್ ಅಂಡ್ ಗೋ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಅಲ್ಲಿದ್ದಾಗ ಎಲ್ಲರಿಗೂ ದುಡ್ಡು ಬೇಕು, ಆದ್ರೆ ಅದನ್ನ ಇಸ್ಕೊಳಕ್ ಹೋದ ತಕ್ಷಣನೇ ಇಲ್ಲಿರೋ 40 ಜನ 50 ಜನ ಏನ್ ಅನ್ಕೊಳ್ತಾರೋ ಅನ್ನುವ ಭಯ ನಿಮಗೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಅಥವಾ ಇವ್ರೇನೋ ಮ್ಯಾಜಿಕ್ ಮಾಡ್ತಾ ಇದಾರ, ನಮ್ಮನ್ನೇನಾದ್ರು ನಗೆಪಾಟ್ಲಿಗೆ ಈಡ್ ಮಾಡ್ತಾ ಇದಾರ, ಅದ್ ನಿಜವಾಗ್ಲೂ ಗ್ಯಾರಂಟಿ ಮಾಲ್ ಹೌದಾ ಅಲ್ಲೋ, ನಕಲಿ ನೋಟ ಒರಿಜಿನಲ್ ನೋಟ. ಸೊ ಈ ತರ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇದ್ವು ನಿಮ್ಗೆ, ಹೌದು ತಾನೆ? ಸೊ ಈ ಕನ್ಫ್ಯೂಷನ್ ಇಲ್ಲ ಅಂತಿದ್ರೆ ನೀವು ಬರ್ತಿದ್ರ, ನೀವು ಇಸ್ಕೊಳ್ತಿದ್ರಿ. ಈಗ ಒಬ್ರಿಗೆ ಕೊಟ್ಟಾದ್ಮೇಲೆ ನಿಮ್ಗೆ ಗೊತ್ತಾಯ್ತು, ಎಸ್ ಇದು ಒರಿಜಿನಲ್ ನೋಟ್, ಸೊ ಇದನ್ನ ನಾವು ಬಳಸ್ಕೋಬಹುದು ಅಂತ ಹೇಳಿ ಇದೆ, ಬಳಸ್ಕೋಬಹುದು ಅಂತ ಹೇಳಿ. ಬಟ್ ಆದ್ರೆ ಏನಾಗಿತ್ತು, ಅವಕಾಶ ಬೇರೆಯವ್ರ ಪಾಲಾಗಿ. ಸೊ ಜೀವನದಲ್ಲಿ ಒಂದೇ ಅದ್ಭುತವಾದ ಅವಕಾಶ ಬರುತ್ತೆ, ಎರಡೆರಡು ಅವಕಾಶಗಳು ಯಾರ ಲೈಫಲ್ಲೂ ಕೂಡ ಅದ್ಭುತವಾದ ಅವಕಾಶಗಳು ಸಿಗಲ್ಲ. ಒಂದು ಅವಕಾಶ ಸಿಗುತ್ತೆ, ಆ ಒಂದು ಅವಕಾಶನ ನೀವು ಹೇಗೆ ಕ್ಯಾಪ್ಚರ್ ಮಾಡ್ತೀರಾ, ಹೇಗೆ ಬೆಳೀತಾರ ಅಂತ ಇಂಪಾರ್ಟೆಂಟ್. ಸೊ ಇವತ್ತು ನೀವು ಆಕ್ಚುಲಿ ನಾವು ಬೇರೆ ಮಾಡೆಲ್, ಬೇರೆ ಕಾನ್ಸೆಪ್ಟ್ ತರನೇ ಪ್ಲಾನ್ ಮಾಡಿದ್ವಿ, ಆದ್ರೂ ಕೂಡ ಅದನ್ನ ಒಂದ್ ಸ್ವಲ್ಪ ಇಲ್ಲಿ ಬಂದ ಮೇಲೆ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡು ನಿಮಗೆ ನಾನು ನಿಮ್ ಜೊತೆಗೆ ಇಂಟರಾಕ್ಟ್ ಮಾಡಬೇಕು ಅಂತ. ಸೊ ಆಯ್ತು, ಈಗೆಲ್ಲ ಕಂಪ್ಯೂಟರ್ ಟ್ರೈನಿಂಗ್ ಬಂದಿದ್ದೀರಾ, ಸೊ ನಿಮ್ಗೆಲ್ಲ ಏನ್ ಮಾಡ್ಬೇಕು ಅಂತ ಇದೆ, ಭವಿಷ್ಯದಲ್ಲಿ ಏನಾಗಬೇಕು ಅಂತ ಇದ್ದೀರಾ. ಸೊ ಹೇಳಿ ಅಮ್ಮ, ನೀವು ಕೈ ಎತ್ತಿದಲ್ಲ, ಏನ್ ಓದ್ತಾ ಇರೋದು, ಏನ್ ಓದ್ತಾ ಇರೋದು? ಸೆಕೆಂಡ್ ಇಯರ್ PUC ಮುಗ್ದಿದೆ. ಸೊ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ, ಮನೇಲಿ ಇದ್ದೀರಾ? ಮನೇಲಿ ಇದ್ದೀರಾ. ಓಕೆ, ಕಂಪ್ಯೂಟರ್ ಟ್ರೈನಿಂಗ್ ಬರ್ತಾ ಇರೋ ಉದ್ದೇಶ ಯಾಕೆ? ಕಲಿಯೋದಕ್ಕೆ. ನೆಕ್ಸ್ಟ್ ವಾಟ್ ಆಫ್ಟರ್ ಕಂಪ್ಯೂಟರ್ ಟ್ರೈನಿಂಗ್? ಕಂಪ್ಯೂಟರ್ ಟ್ರೈನಿಂಗ್ ಆದ್ಮೇಲೆ ಏನ್ ಮಾಡ್ಬೇಕು? ಜಾಬ್ ಮಾಡ್ಬೇಕು. ಸೊ ಜಾಬ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮನೇಲಿ ಇರ್ತೀರಾ, ಮದುವೆ ಮಾಡಿದ್ರೆ ಮದುವೆಗೆ ಹೋಗ್ತೀರಾ, ಮದುವೆಗೆ ಹೋದ್ರು ಗಂಡ ಇದಾರಲ್ಲ, ಗಂಡನ ಮನೇಲಾದ್ರೂ ಮತ್ತೆ ಜಾಬ್ ಮಾಡ್ಬೇಕಲ್ಲ. ಈಗ ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲೂ ಕೂಡ ಮದುವೆ ಬಂದಿರೋರು ಕೆಲಸ ಮಾಡ್ತಾ ಇದಾರಲ್ಲ, ಅಂದ್ರೆ ನಿಮ್ಗೆ ಮದುವೆ ಆದ ತಕ್ಷಣ ಕೆಲಸ ಮಾಡೋದ್ ತಪ್ಪುತ್ತಾ? ಅಲ್ವಾ? ಸೊ ಕೆಲಸ ಮಾಡ್ಬೇಕು, ಕೆಲಸ ಮಾಡ್ಲೇಬೇಕು ನಾವು. ಸೊ ಯಾವ ಕೆಲಸ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಸೊ ಅದು ಹಣ ಎಲ್ಲಿಂದ ತರಬೇಕು, ಸೊ ಸರ್ಕಾರ ನಮಗೆ ಹೆಂಗ್ ಹೆಲ್ಪ್ ಮಾಡುತ್ತೆ ಅಲ್ವಾ, ಬ್ಯಾಂಕ್ ನಮಗೆ ಹೆಂಗ್ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ಪ್ರಶ್ನೆಗಳು ನಿಮ್ ಮನಸ್ಸಲ್ಲಿ ಓಡ್ತಾನೆ ಇರುತ್ತೆ ಅಲ್ವಾ, ಈ ರೀತಿ ಓಡ್ತಾನೆ ಇರುತ್ತೆ. ಸೊ ಆ ಎಲ್ಲದಕ್ಕೂ ಪರಿಹಾರವನ್ನ ಕೊಡೋ ನಿಟ್ಟಿನಲ್ಲಿ ಒಂದಷ್ಟು ವಿಷಯಗಳನ್ನ ನಿಮಗೆ ತಲುಪಿಸೋ ಪ್ರಯತ್ನ ನಾನು ಈ ಒಂದು ಸೆಷನ್ ಅಲ್ಲಿ ಮಾಡ್ತೀನಿ ಸ್ನೇಹಿತರೆ. ಸೊ ಮೊದಲನೇದಾಗಿ ನಿಮ್ಗೆ ಉದ್ಯೋಗದ ಬಗ್ಗೆ ಐಡಿಯಾ ಇದೆಯಾ? ಜಾಬ್ ಅಂದ್ರೆ ಏನು ಅಂತ ಗೊತ್ತಿದೆ ನಿಮ್ಗೆ? ಜಾಬ್, ಕೆಲಸ ಅಂತ ಗೊತ್ತಿಲ್ಲ. ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ನೀವು ಇಲ್ಲಿಂದ ಹೊರ ಹೋಗ್ತೀರಾ, ಮದುವೆ ಆಗುತ್ತೆ, ಮಕ್ಕಳಾಗ್ತವೆ, ಗಂಡನ ಸಂಪಾದನೆ ನಿಮ್ಗೆ ಸಾಕಾಗಲ್ಲ. ಆ ಸಂದರ್ಭದಲ್ಲಿ ನಾನೊಂದು ಏನಾದ್ರು ಮಾಡೋಣ ಅಂತ ಹೇಳಿ ನೀವು ಓದಿರೋ ಇದಕ್ಕೆ ಯಾವ್ದೋ ಒಂದು ಕೆಲಸ ಹುಡುಕ್ತೀರಾ. ಕಂಪ್ಯೂಟರ್ ಟ್ರೈನಿಂಗ್ ಆಗಿದೆ, ಒಂದ್ ಕೆಲಸ ಹುಡುಕೋಣ ನಾವು ಪ್ರಯತ್ನ ಮಾಡಿದ್ರೆ ಕೆಲಸ ಹುಡುಕ್ತೀರಾ. ಬಟ್ ನಿಮ್ ಕೆಲಸ ಸಿಗುತ್ತಾ? ನೀವು ಮಾಡೋ ಕೆಲಸ ನೀವು ಚಾಟ್ GPT ಮಾಡ್ತಾ ಇದೆ, ಪರ್ಪ್ಲೆಕ್ಸಿಟಿ ಮಾಡ್ತಾ ಇದೆ, ನೀವು ಇಲ್ಲಿ ಕೂತಿದ್ದೀರಲ್ಲ, ನೀವು ಇಷ್ಟು ಜನ ಮಾಡಂತ ಕೆಲಸನ ಈಗ ಅದ್ ಮಾಡ್ಕೊಡ್ತಾ ಇದೆ. ನಿಮ್ಮ ಅವಶ್ಯಕತೆ ಏನಿದೆ? ಇದೆಯಾ ನಿಮ್ಮ ಅವಶ್ಯಕತೆ? ನಿಮಗೆ ಸಂಬಳ ಯಾರು ಕೊಡ್ತಾರೆ? ಮಾಲೀಕ ಕೊಡ್ತಾನೆ. ಯಾಕೆ ಕೊಡ್ತಾನೆ? ನಿಮ್ಮ ಅವಶ್ಯಕತೆ ಇದ್ರೆ ಕೊಡ್ತಾನೆ. ಅವನಿಗೆ ಇಲ್ಲಿ ಚಾಟ್ GPT ಎಲ್ಲ ಸಿಗ್ಬೇಕಾದ್ರೆ ನೀವ್ ಯಾಕೆ ಬೇಕು? ಸೊ ಹಾಗಂತ ಹೇಳಿ ನಿಮ್ ಲೈಫ್ ಅನ್ನು ನೀವು ಬರ್ನ್ ಮಾಡ್ಕೊಳಕ್ ಸಾಧ್ಯನಾ? ಸೊ ಏನ್ ಮಾಡ್ಬೇಕು ಅವಾಗ? ಬೇರೆ ಅವಕಾಶಗಳನ್ನು ಹುಡುಕ್ಬೇಕು. ಏನ್ ಮಾಡ್ಬೇಕು? ಬೇರೆ ಅವಕಾಶಗಳನ್ನು ಹುಡುಕ್ಬೇಕು. ಸೊ ಏನು ಬೇರೆ ಅವಕಾಶಗಳು? ಬೇರೆ ಅವಕಾಶ ಏನ್? ಬೇರೆ ಅವಕಾಶ ಈಗ ಕೆಲಸ ಸಿಕ್ಕಿಲ್ಲ ಅಂದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಾಗುತ್ತಾ? ಸರ್ಕಾರಿ ನೌಕರಿ ಸಿಗುತ್ತಾ? ಎಲ್ಲಿ ಸರ್ಕಾರಿ ನೌಕರಿ ನೋಡಿ, ಧಾರವಾಡದಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ, ಲಕ್ಷಾಂತರ ಜನ ನಿರುದ್ಯೋಗಿಗಳು ರ್ಯಾಲಿ ಮಾಡ್ತಾ ಇದ್ದಾರೆ. ಸರ್ಕಾರ ಅಪಾಯಿಂಟ್ಮೆಂಟೇ ಮಾಡ್ಕೊಳ್ತಾ ಇಲ್ಲ. ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು ಎಷ್ಟು ಜನ ಅಪಾಯಿಂಟ್ ಆಗ್ತೀರಾ ನೀವು?
ಅಲ್ವಾ? ನಾವು ಒಂದು ಭ್ರಮೆಯಲ್ಲಿ ಸುಮ್ನೆ ಬ್ಲೈಂಡ್ ಆಗಿ ಓದಿ 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 ಎಲ್ಲಿವರೆಗೂ ಓದ್ತೀರಾ? ಏನಿದೆ ಎಂಡ್? ಅದಕ್ಕೊಂದು ಎಂಡ್ ಬೇಕಲ್ಲ. PUC ಮಾಡ್ತೀರಾ, ಡಿಗ್ರಿ ಮಾಡ್ತೀರಾ, BSc ಮಾಡ್ತೀರಾ, B.Ed ಮಾಡ್ತೀರಾ, B.Com ಮಾಡ್ತೀರಾ. ಎಸ್, ನೀವು BSc ಹುಡುಗಿ BSc ಬರ್ತಾ ಇರ್ತಾಳೆ, ಪಾಪ ಅವ್ನ ಎದುರುಗಡೆ ಹುಡುಗ ಗ್ಯಾರೇಜ್ ಮೆಕ್ಯಾನಿಕ್ ಆಗಿರ್ತಾನೆ. ಸೊ ಇತ್ಲ ಮೆಕ್ಯಾನಿಕ್ ಕೊಟ್ಟು ಮದುವೆನೂ ಮಾಡಂಗಿಲ್ಲ. ಅವ್ನೊಂದು ವೆಲ್ಡಿಂಗ್ ಶಾಪ್ ಇಟ್ಕೊಂಡಿರ್ತಾಳೆ, ಹುಡುಗಿ ಇಲ್ಲಿ BSc ಮುಗಿಸಿರ್ತಾಳೆ. ಅಲ್ಲಿ ಅವ್ನ ವೆಲ್ಡಿಂಗ್ ಶಾಪಿಗೆ ಕೊಡಕ್ಕೂ ಆಗಲ್ಲ. ಹಂಗಂತ ಹೇಳಿ ಇಲ್ಲಿ ಯಾರೋ ಒಬ್ಬ ಇಂಜಿನಿಯರ್ ಕೊಡೋದಕ್ಕೆ ಇವ್ರ ಹತ್ರ ಕೆಪಾಸಿಟಿ ಇರಲ್ಲ. ಅಂತ ಟೈಮಲ್ಲಿ ಲೈಫ್ ಏನಾಗುತ್ತೆ? ಇಂಬ್ಯಾಲೆನ್ಸ್ ಆಗಿ. ಹಾಗಂತ ನೀವು ಓದ್ಬೇಡ್ರಿ ಅಂತ ಹೇಳ್ತಾ ಇಲ್ಲ. ನೀವು ಓದಿದಿರಲ್ಲ, ಆ ಓದಿರೋ ಟ್ಯಾಲೆಂಟ್ ಅನ್ನ ಇನ್ನೊಂದಕ್ಕೆ ಯೂಸ್ ಮಾಡ್ಬೇಕು, ಬಳಸ್ಕೋಬೇಕು. ಸೊ ಅದು ಬಳಸ್ಕೊಳ್ಳೋದಕ್ಕೆ ನೀವೇನಾದ್ರು ಪ್ರಯತ್ನ ಮಾಡಿದೀರಾ? ನೀವು ದಿನ ಮನೆಯಿಂದ ಇಲ್ಲಿಗೆ ಬರ್ತಾ ಇದ್ದೀರಾ, ಈ ಡೈಲಿ ಬರ್ತಾ ಇದ್ದೀರಾ. ನೀವು ದಿನ ಬಂದ್ರು ಕೂಡ ಇಲ್ಲಿ ನಿಮಗೆ ಆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ನೀವು ಬೇರೆ ಜಾಗ ನೋಡ್ಬೇಕು, ಇಲ್ಲ ಬೇರೆ ದಾರಿ ನೋಡ್ಬೇಕು. ಏನೋ ಹುಡ್ಕೊಂಡು ಬಂದಿದ್ದೀರಾ, ಏನೋ ಹುಡ್ಕೊ ಬಂದಿರೋದಕ್ಕೆ ನೀವು ಬೇರೆ ದಾರಿ ನೋಡ್ಬೇಕು, ಇಲ್ಲ ಬೇರೆ ಜಾಗ ನೋಡ್ಬೇಕು. ಸೊ ಆ ಪ್ರಯತ್ನ ಯಾವಾಗಾದ್ರೂ ಮಾಡಿದಿರಾ? ನೀವು ಮಾಡಿಲ್ಲ. ನೀವು ಮಾಡಿಲ್ಲ ಅಂದ್ರೆ ಈಗೇನ್ ನೀವು ಅಪ್ರಾಕ್ಸಿಮೇಟ್ಲಿ ನನ್ಗನ್ಸೋ ಮಟ್ಟಿಗೆ ಒಂದು 16 ವರ್ಷ, 18 ವರ್ಷ, 30 ವರ್ಷದವರು ಇದ್ದೀರಾ, 28 ವರ್ಷದವರು ಇದ್ದೀರಾ. ಸೊ ಆಪರ್ಚುನಿಟಿ ಒಬ್ಬರಿಗೆ ಸಿಗೋದು. ನಿಮ್ಮ ಏನ್ ಇಲ್ಲಿ ಕೂತಿದ್ದೀರಲ್ಲ, ಇಷ್ಟು ಜನದಲ್ಲಿ ಈ ಆಪರ್ಚುನಿಟಿ ಒಬ್ಬರಿಗೆ ಇದೆ, ಎಲ್ಲರಿಗೂ ಇಲ್ಲ. ಅರ್ಥ ಆಯ್ತಾ? ನೀವು ಇಲ್ಲಿ ಕೂತಿದಿರಲ್ಲ, ಇಷ್ಟು ಜನ ಸದಸ್ಯರಿಗೂ ಕೂಡ ಈ ಆಪರ್ಚುನಿಟಿ ಇಲ್ಲ. ಈ ಆಪರ್ಚುನಿಟಿ ಯಾರಿಗೆ ಸಿಗುತ್ತೆ? ಒಬ್ಬರಿಗೆ ಸಿಗುತ್ತೆ. ನಿಮ್ಗೆ 10 ಲಕ್ಷದವರೆಗೂ ದುಡ್ಡು ಸಿಗುತ್ತೆ ನೀವು ಮಾಡೋ ಕೆಲಸಕ್ಕೆ. ಸರ್ಕಾರ ಕೊಡುತ್ತೆ. ನಿಮ್ಗೆ ಯಾವ ಗ್ಯಾರಂಟಿ ಬೇಡ, ವಾರಂಟಿ ಬೇಡ, ಏನು ಬೇಡ. ಬಟ್ ಇದ್ಯಾವುದೂ ಕೂಡ ನಿಮ್ ತಲೆಯಲ್ಲಿ ಹೋಗಲ್ಲ. ಯಾರಿಗೆ ಹೋಗಲ್ಲ? ಯಾರಿಗೆ ಇನ್ನೂ ಅದ್ರ ಬಗ್ಗೆ ಅನುಭವ ಇಲ್ಲ. ಈಗ ಉದಾಹರಣೆ ನೀವು ಹೇಳಿದ್ರೆ PUC ಅಥವಾ SSLC ಅಥವಾ ಡಿಗ್ರಿ ನೀವು ಓದ್ತಾ ಇದ್ದೀರಾ ಅಂದ್ರೆ ನೀವು ಒಂದು ಭ್ರಮಾಲೋಕದಾಗ ಇದ್ದೀರಾ. ಏನಿದು? ಭ್ರಮಾಲೋಕ ಅಂತ ಕರಿತೀನಿ ನಾನು. ಭ್ರಮೆ ಒಳಗಿದ್ದೀರಾ ನೀವು. ಅರ್ಥ ಆಯ್ತಾ? ಅದು ಸತ್ಯ ಅಲ್ಲ. ಅದು ಸತ್ಯ ಅಲ್ಲ. ಸತ್ಯ ಅಲ್ಲ ಅಂತ ಗೊತ್ತಾಗಕ್ಕೆ ಎಷ್ಟು ವರ್ಷ ಬೇಕು ನಿಮಗೆ? ಇನ್ನೂ 4-5 ವರ್ಷ ಬೇಕು. ಔಟ್ಪುಟ್ ಆಗ್ತೀರಾ, ಮನೆಗೆ ಬರ್ತೀರಾ, ಸ್ಟೈಲ್ ಆಗಿ ಡಿಗ್ರಿ ಮುಗಿದಿದೆ ಅಂತ ಹೇಳ್ಕೊಂಡು ಅಡ್ಡಾಡ್ತೀರಾ 1 ವರ್ಷ. ಅದಕ್ಕೆ ಮಾಸ್ಟರ್ ಡಿಗ್ರಿ ಮಾಡೋಣ, ಇಲ್ಲೇ ಶಂಕರಘಟ್ಟ ಹತ್ರ ಆಗತ್ತೆ ಅಂತ ಹೇಳಿ 1 ದಿವಸ ಹೋಗ್ತೀರಾ. ಅಲ್ಲೊಂದ್-2 ವರ್ಷ ಮಾಸ್ಟರ್ ಡಿಗ್ರಿ ಮಾಡ್ತೀರಾ. ಮಾಸ್ಟರ್ ಡಿಗ್ರಿ ಆಗಿದೆ, ಮತ್ತು ನೆಟ್ ಸ್ಲೆಟ್ ಮಾಡೋಣ ಅಂತ ಹೇಳಿ ಮತ್ತೆ ಅದಕ್ಕೆ 1-4 ವರ್ಷ. ಸೊ ನಿಮ್ಗೆ ಹೆಚ್ಚು ಕಡಿಮೆ 30 ಚಿಲ್ಲರೆ ವರ್ಷ ಆಗೋಯ್ತು. ನಿಮ್ಗೆ ಏನಾಗ್ಬಿಡುತ್ತೆ? ಮೈ ದೇಹ ನಂತರ ನಿಮ್ಮ ಅಭಿದಲ್ಲಿ ಇವ್ರ ತರ ಉಂಡ್ಬಿಡ್ತದೆ. ಅದು ಮತ್ತೆ ವಾಪಸ್ ಹೋಗಲ್ಲ. ಅದು ಮತ್ತೆ ವಾಪಸ್ ನಿಮ್ನ ಈ ಕನ್ಫರ್ಟ್ ಝೋನ್ ಬಿಟ್ಟು ಹಿಂದಕ್ಕೆ ಕೊಯ್ಯಕ್ ಮನ್ಸಾಗಲ್ಲ. ನಿಮ್ಗೆ ಇನ್ನೂ ಭ್ರಮೆ. ಎಸ್, ನನಗೆ ಈ ಸರಿ ಅಪಾಯಿಂಟ್ಮೆಂಟ್ ಆಗುತ್ತೆ, ನಾನು ಈ ಸರಿ 1 ಲಕ್ಷ ತಗೊಳ್ತೀನಿ. ಆ 1 ಲಕ್ಷ ತಗೊಂಡ ಫಸ್ಟ್ ತಿಂಗಳು ಯಾರಿಗೆ ಕೊಡ್ಬೇಕು, ನಾನು 2ನೇ ತಿಂಗಳಲ್ಲಿ ಯಾವ ಡ್ರೆಸ್ ತಗೋಬೇಕು, ನಮ್ಮ ಅಮ್ಮಗೆ ಏನ್ ಕೊಡಿಸ್ಬೇಕು, ನಮ್ಮ ಅಪ್ಪಗೆ ಏನ್ ಕೊಡಿಸ್ಬೇಕು ಅಂತ ಬುಕ್ಕಲ್ಲಿ ಬರ್ದಿಟ್ಟಿದ್ದು. ಆ ಬರ್ದಿಡೋದು ತಪ್ಪಲ್ಲ. ಆದ್ರೆ ನಿಮ್ಮ ಕೆಪಾಸಿಟಿ ಏನು? ನಿಜವಾಗ್ಲೂ ನೀವು ಆ ಟಾರ್ಗೆಟ್ ಅನ್ನು ರೀಚ್ ಆಗೋ ಹಂತದಲ್ಲಿ ಇದ್ದೀರಾ? ಆ ಟಾರ್ಗೆಟ್ ಅನ್ನು ರೀಚ್ ಆಗೋ ಹಂತದಲ್ಲಿ ಇದ್ದೀರಾ? ಯಾಕಂದ್ರೆ ಯಾವಾಗೂ ಸತ್ಯಕ್ಕೆ ಹತ್ತಿರವಾಗಿರ್ಬೋದು. ಚಂದ್ರಲೋಕಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು. ಹಾಗಂತ ನಾವು ಹೋಗಕ್ಕಾಗುತ್ತಾ? ಚಂದ್ರಲೋಕಕ್ಕೆ ಯಾರು ಬೇಕಾದ್ರೂ ಹೋಗ್ಬಂದಿದ್ದಾರೆ. ಎಸ್, ನೋ, ನಿಮ್ಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಹೋಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಅದು ನನ್ ಕೈ ಹೋಗಕ್ಕಾಗತ್ತಾ? ನಿಮ್ ಕೈ ಹೋಗಕ್ಕಾಗತ್ತಾ? ಅಥವಾ ನಿಮ್ಮಲ್ಲಿ ಯಾರೋ ಒಬ್ಬರ ಕೈಯಾಗ ಆಗ್ಬೋದು, ನನಗೆ ಗೊತ್ತಿಲ್ಲ. ಮುಂದೊಂದ್ ದಿನ ಅವ್ರು ಚೆನ್ನಾಗಿ ಓದಿ ಅದೇ ಕ್ಷೇತ್ರದಲ್ಲಿ ಏನು ಸೇವೆ ಸಲ್ಲಿಸಿದ್ರೆ ಅವ್ರಿಗೊಂದು ಅವಕಾಶ ಸಿಗ್ಬೋದು. ಸೊ ಹಾಗಾಗಿ ಜಾಬ್ ಅಂದ್ರೆ ಏನು? ನೀವು ಬೇರೆಯವ್ರ ಹತ್ರ ಕೂಲಿ ಮಾಡೋದು. ಏನು? ಬೇರೆಯವ್ರ ಹತ್ರ ಕೂಲಿ ಮಾಡೋದಕ್ಕೆ ಏನಂತ ಕರಿತೀವಿ ನಾವು? ಜಾಬ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನಿಮ್ಮ ಏನು ವಾರನ್ ಬಫೆಟ್ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಈ ಸ್ಯಾಲರಿ ಇದೆಯಲ್ಲ, ಅಂದ್ರೆ ಕನಸುಗಳನ್ನು ಕೊಲ್ಲುವ ಅಸ್ತ್ರ ಯಾವುದು ಅಂದ್ರೆ ಸಂಬಳ. ಯಾವುದು? ಕನಸುಗಳನ್ನು ಕೊಲ್ಲುವ ಅಸ್ತ್ರ ಯಾವುದು ಅಂದ್ರೆ ಸಂಬಳ. ನಿಮಗೆ ಯಾವ ಕ್ಷೇತ್ರದಲ್ಲಿ ನೀವೆಲ್ಲಿ ಕೆಲಸ ಮಾಡ್ತೀರಿ, ಎಲ್ಲಿ ನಿಮಗೆ ಸಂಬಳ ಬರುತ್ತೋ ಅಲ್ಲಿ ನಿಮ್ಮ ಕನಸುಗಳ ಕೊಲೆ ಆಗ್ತದೆ ಅಂತ. ನಿಮ್ಮ ಡ್ರೀಮ್ಗಳು ಸತ್ತೋಗುತ್ತೆ ಆ ಸಂಬಳ ಕೆಲಸ ಮಾಡೋದ್ರೊಳಗೆ. ಸೊ ಜಾಬ್ ಅಲ್ಲಿ ಎಷ್ಟು ವೆರೈಟಿ ಇದೆ? ಗೌರ್ಮೆಂಟ್ ಜಾಬ್ ಇದೆ, ಪ್ರೈವೇಟ್ ಜಾಬ್, ಸರ್ಕಾರಿ ಕೂಲಿ ಇದೆ, ಖಾಸಗಿ ಕೂಲಿ ಇದೆ. ಸರ್ಕಾರಿ ಕೂಲಿ ಸರ್ಕಾರ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದೆ, ಭದ್ರವಾಗಿದೆ, ಸೇಫ್ ಆಗಿದೆ, ಕಂಫರ್ಟ್ ಝೋನ್ ಆಗಿದೆ, ಅದ್ರ ಬಗ್ಗೆ ಅನುಮಾನ ಬೇಡ. ಆದ್ರೆ ಪ್ರೈವೇಟ್ ನಲ್ಲಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ 2 ಲಕ್ಷ ಸಂಬಳ ತಗೊಳ್ಳೋರು,
ಅಥವಾ ಅಮೆರಿಕದಲ್ಲಿ ಸೆಟ್ಲ್ ಆಗಿದೀವಿ ಅನ್ನೋರು ಯಾರ್ದು ಸೀಟು ಭದ್ರ ಇಲ್ಲ. ಈಗ ಮೊನ್ನೆ ಏನಾಯ್ತು, ಡೊನಾಲ್ಡ್ ಟ್ರಂಪ್ ಯಾವುದು H1B ವೀಸಾ ಅದ್ರ ರೇಟ್ ಅನ್ನ ಹೈಕ್ ಮಾಡಿದ್ರು. ಸೊ ಹೆಚ್ಚು ಕಡಿಮೆ ಅಲ್ಲಿಂದ ವಾಪಸ್ ಬಂದ್ರೆ ಎಷ್ಟು ಜನ ವಾಪಸ್ ಬರ್ತಾರೆ? 5 ಲಕ್ಷ ಜನ ವಾಪಸ್ ಬರ್ತಾರೆ ಇಂಡಿಯಾ. ಆ 5 ಲಕ್ಷ ಜನಕ್ಕೆ ನಾವ್ ಇಲ್ಲಿ ಕೆಲಸ ಕೊಟ್ರೆ ನಿಮ್ಮನ್ನ ಯಾರು ಕೆಲಸ ತಗೊಂತಾರೆ? ಅಂತ ಎಕ್ಸ್ಪರ್ಟ್ಗಳು ಭದ್ರಾವತಿಲೇನೆ ಅಷ್ಟೇ ಎಕ್ಸ್ಪರ್ಟ್ ಆಗಿರೋರು ಬಂದ್ರೆ ನಿಮ್ಮನ್ನ ಯಾಕೆ ತಗೊಳ್ತಾರೆ? 5 ಲಕ್ಷ ಜನ ವಾಪಸ್ ಬರ್ತಾ ಇದ್ದಾರೆ. ನಾನು ಅವಾಗ್ಲೇ ಹೇಳ್ದಂಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ TCS ಅಂತ ಕಂಪನಿನೇ ಹೆಚ್ಚು ಕಡಿಮೆ 20% ಅಷ್ಟು ಜಾಬ್ಗಳನ್ನ ಕಿತ್ತಾಕ್ತಾ ಇದೆ. ಎಲ್ಲಿದೆ ನಿಮಗೆ ಜಾಬ್? ಏನ್ ಮಾಡ್ತೀರಾ? ಕಲ್ಲು ಹೊಡಿತೀರಾ? ಕಲ್ಲು ಹೊಡೆದ್ರೆ ಜಾಬ್ ಸಿಗುತ್ತಾ? ಸರ್ಕಾರ ಏನ್ ಮಾಡ್ಬೇಕು? ಸರ್ಕಾರ ಎಲ್ಲಿಂದ ತರುತ್ತೆ ಜಾಬನ್ನ? ದುಡ್ಡು ಕೊಡ್ಬೇಕಲ್ಲ ಅವ್ರಿಗೆ ಸಂಬಳನ? ಸಾಧ್ಯ ಇಲ್ಲ. ಸೊ ಅವಾಗ ಏನ್ ಮಾಡ್ಬೇಕು? ನೀವು ಮತ್ತೊಂದು ದಾರಿ ಹುಡುಕ್ಬೇಕು. ಯಾವ ದಾರಿ ಅದು? ಸೆಲ್ಫ್ ಎಂಪ್ಲಾಯ್ಮೆಂಟ್. ಏನಂತ ಕರಿತೀವಿ? ಸೆಲ್ಫ್ ಎಂಪ್ಲಾಯ್ಮೆಂಟ್, ಸ್ವಯಂ ಉದ್ಯೋಗ. ಕೇಳಿದ್ರೆ ಸ್ವಯಂ ಉದ್ಯೋಗ. ಸ್ವಯಂ ಉದ್ಯೋಗ ಯಾರ್ದು? ಕೆಳಗಡೆ ಗ್ಯಾರೇಜ್ ಇದೆ, ನಾನು ಸ್ವಯಂ ಉದ್ಯೋಗ. ನಾನು ಎಗ್ ರೈಸ್ ಹಾಕ್ತೀನಿ, ಸ್ವಯಂ ಉದ್ಯೋಗ. ಕಂಪ್ಯೂಟರ್ ಸೆಂಟರ್ ಇದೆ, ಎಸ್ ಸ್ವಯಂ ಉದ್ಯೋಗ. ಟೀ ಕಾಫಿ ಮಾಡ್ಕೊಡ್ತೀವಿ, ಸ್ವಯಂ ಉದ್ಯೋಗ. ರೊಟ್ಟಿ ಶಾಪ್ ಇದೆ, ರೊಟ್ಟಿ ಮಾಡ್ತೀವಿ ನಾವು, ಸ್ವಯಂ ಉದ್ಯೋಗ. ಉಪ್ಪಿನಕಾಯಿ ಮಾಡ್ತೀವಿ, ಸ್ವಯಂ ಉದ್ಯೋಗ. ನೀವು ಕಂಪ್ಯೂಟರ್ ಕಲ್ತಿದ್ದೀರಾ, ಎಲ್ಲೋ ಒಂದ್ ಕಡೆ DDP ವರ್ಕ್ ಮಾಡ್ಕೊಡ್ತೀವಿ, ಎಸ್ ಸ್ವಯಂ ಉದ್ಯೋಗ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಕರೀತೀವಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಏನಿದೆ? ರಿಸ್ಕ್ ಏನಿದೆ? ಕಂಫರ್ಟ್ ಝೋನ್ ಇದೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬೇಕು ಅಂದ್ರೆ ನಿಮ್ಗೆ ಏನ್ ಬೇಕು? ಕ್ಯಾಪಿಟಲ್ ಬೇಕು, ಬಂಡವಾಳ ಬೇಕು. ಫಸ್ಟ್ ನಮ್ಗೆ ನೀವು ಯಾವ್ದ್ರಲ್ಲಿ ಎಗ್ ರೈಸ್ ಮಾಡಕೊಂಡ್ರೆ ಫಸ್ಟ್ ಎಗ್ ರೈಸ್ ಬಗ್ಗೆ ನಾಲೆಡ್ಜ್ ಇರ್ಬೇಕು ನಿಮ್ಗೆ. ಕಂಪ್ಯೂಟರ್ ಸೆಂಟರ್ ಮಾಡಕೊಂಡ್ರೆ ಕಂಪ್ಯೂಟರ್ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇರ್ಬೇಕು. ನಾನೇ ಸ್ವಂತ ಮಾಡಬೇಕು ಅಂದ್ರೆ ನಿಮಗೆ ಏನ್ ಬೇಕು? ಕ್ಯಾಪಿಟಲ್ ಅಲ್ಲ, ಫಸ್ಟ್ ನಿಮ್ದು ಮೈಂಡ್ ರೆಡಿ ಆಗ್ಬೇಕಲ್ಲ. ನಿಮ್ದು ಫಸ್ಟ್ ಮೈಂಡ್ ರೆಡಿ ಆಗ್ಬೇಕು. ಆ ಮೈಂಡ್ ರೆಡಿ ಆದ್ಮೇಲೆ ನೀವು ಕ್ಯಾಪಿಟಲ್ ಬರ್ತೀರಾ, ರೂಮಿಗೆ ಬರ್ತೀರಾ, ಎಲ್ಲಿ ಮಾಡ್ಬೇಕು ಸೆಕೆಂಡ್. ಅದನ್ನ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಏನಂತಾರೆ? ಸೆಲ್ಫ್ ಎಂಪ್ಲಾಯ್ಮೆಂಟ್. ನಿಮ್ದು ಸ್ವಂತ. ನೀವೇ ಬರ್ತೀರಾ, ಬಾಗಿಲು ತೆಗಿತೀರಾ, ನೀವೇ ದುಡ್ಡು ಇಸ್ಕೊಳ್ತೀರಾ, ಮನೆ ಹೋಗ್ತೀರಾ. ಲಾಭನೂ ನಿಮ್ದೆ, ನಷ್ಟನೂ ನಿಮ್ದೆ. ಬಟ್ ನಿಮಗೆ ಫ್ರೀಡಮ್ ಇದೆ. 8 ಗಂಟೆಗೆ ಬನ್ನಿ, 10 ಗಂಟೆಗೆ ಬನ್ನಿ ಅಂತ ಹೇಳೋರು ಯಾರಿಲ್ಲ. ಸೊ ಅದೇನು? ಸೆಲ್ಫ್ ಎಂಪ್ಲಾಯ್. ಎಂಟರ್ಪ್ರೈನರ್ಶಿಪ್ ಅಂತ ಕರೀತಾರೆ. ಅದೊಂದು ಪದ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಸ್ಟೂಡೆಂಟ್ಸ್ ಇರೋದ್ರಿಂದ ಮುಂದೆ ನಿಮಗೆ BBA ಒಳಗಡೆ ಮೋಸ್ಟ್ ಆಫ್ಲಿ BCom ಒಳಗಡೆ ಬರ್ತದೆ ಎಂಟರ್ಪ್ರೈನರ್ಶಿಪ್. ಎಂಟರ್ಪ್ರೈನರ್ಶಿಪ್ ಅಂದ್ರೆ ಏನು? ಉದ್ಯಮಶೀಲತೆ. ನೀವೇ ಉದ್ಯೋಗ ಮಾಡಿದ್ರೆ ನೀವು ಸ್ವಯಂ ಉದ್ಯೋಗಿಗಳು, ಸೆಲ್ಫ್ ಎಂಪ್ಲಾಯ್. 4 ಜನ ಕೆಲಸ ಹಾಕ್ಬಿಟ್ರೆ ಅಲ್ಲಿ ಒಬ್ಬ ಸಣ್ಣ ಎಂಟರ್ಪ್ರೈನರ್ ಆಗಿ ಬೆಳೀತಾ ಹೋಗ್ತಾರೆ. ಸೊ ನಿಮ್ಗೆ ಒಂದು ಉದಾಹರಣೆನ ನಾನು ಕೊಡ್ತೀನಿ. ಯಾರ್ದು? ಆಕ್ಚುಲಿ ಅವರು ಇದು ಕೀಬೋರ್ಡ್ ಇದೆಯಾ ಮೇಡಮ್? ಇದಕ್ಕೆ ಮೌಸ್ ಕೀಬೋರ್ಡ್ ಇದೆ. ಮೌಸ್ ಕೀಬೋರ್ಡ್ ಓಕೆ ಇಲ್ಲಿ ಇಟ್ಸ್ ಓಕೆ. ನಿಮ್ಮ ಹತ್ರ ಎಲ್ಲರ ಹತ್ರ ಮೊಬೈಲ್ ಇದೆಯಾ? ಮೊಬೈಲ್ ಇದೆಯಲ್ಲ? ಸೊ ಈಗ ಇದೆಯಾ ಹಾಲಿ ನಿಮ್ಮ ಹತ್ರ? ಸೊ ಓಕೆ, ಆ ಮೊಬೈಲ್ಗಳಲ್ಲಿ ನೀವು ಯೂಟ್ಯೂಬ್ ಹೋಗಿ PC ಮುಸ್ತಫಾ ಅಂತ ಹೊಡಿ. ಏನೇಳಿ? PC ಮುಸ್ತಫಾ ID ಫ್ರೆಶ್. ಮನೆಗೆ ಹೋಗಿ ಮಾಡಿ. ಓಕೆ, ಯಾರು ಗೊತ್ತಾ ಆತ PC ಮುಸ್ತಫಾ ಅಂತ ಹೇಳಿ? PC ಮುಸ್ತಫಾ ಅಂತ ಅಂದ್ರೆ ಕೇರಳದಲ್ಲಿ ಕಟ್ಟಿಗೆ, ಏನು ನಮ್ದು ಹಳ್ಳಿಯಿಂದ ಕಾಡಿಂದ ತಗೊಬಂದು ಸಿಟಿಗಳಲ್ಲಿ ಕಟ್ಟಿಗೆ ಮಾರ್ತಾ ಇದ್ರು ವ್ಯಕ್ತಿ. ಏನು ಕಟ್ಟಿಗೆ ತಗೊಬಂದು ಸೈಕಲ್ ಅಲ್ಲಿ ಮಾರ್ತಾ ಇದ್ದಂತ ವ್ಯಕ್ತಿಯ ಮಗ PC ಮುಸ್ತಫಾ. ಆ ಮುಸ್ತಫಾ ಅನ್ನೋ ವ್ಯಕ್ತಿ ಬೆಂಗಳೂರಿಗೆ ಓದೋದಕ್ಕೆ ಬರ್ತಾರೆ. ಬೆಂಗಳೂರಿಗೆ ಓದೋದಕ್ಕೆ ಬಂದಾಗ ಆತನಿಗೆ ಸರಿಯಾಗಿ ಫುಡ್, ಅಲ್ಲಿ ಬೆಂಗಳೂರಲ್ಲಿ ಒಂದು ಸಂಸ್ಕೃತಿ ಇದೆ, ಏನಂದ್ರೆ ಹಿಟ್ಟನ್ನ ರುಬ್ಬಿ ಇಡ್ಲಿಗೆ ದೋಸೆಗೆ ಕೊಡ್ತಾರೆ, ಅದನ್ನ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ಅದನ್ನ ಪ್ಯಾಕ್ ಮಾಡಿ ಕೊಡಬೇಕಾದ್ರೆ ಅದ್ರೊಳಗೆ ಒದ್ದ ಬಿಡ್ತಿದ್ವು, ಜಿರ್ಲೆಗಳು ಬೀಳ್ತಾ ಇದ್ವು. ಅವ್ನು ಹೋಗಿ ಕೇಳಿದ್ರೆ ಜಗಳ ಮಾಡ್ತಾ ಇದ್ರು. ಸೊ ಇಷ್ಟು ಗಲೀಜಾಗಿರೋ ತಿಂಡಿನ ನಾನು ತಿನ್ಬೇಕಲ್ಲ, ನಾನಲ್ಲ ಎಲ್ಲರೂ ತಿನ್ಬೇಕು. ಸೊ ಹಾಗಾಗಿ ಆತ ಏನ್ ಮಾಡ್ತಾನೆ, ಸೊ ನಾನ್ ಏನಾದ್ರು ಮಾಡ್ಬೋದಾ ಅಂತ ಅವನೊಂದು ಐಡಿಯಾನ ಉಪಯೋಗಿಸ್ಕೊಳ್ತಾನೆ. ನನಗೆ ಹಿಟ್ ಮಾಡೋದು ಹೆಂಗೆ ಗೊತ್ತಿಲ್ಲ, ದೋಸೆ ಹಿಟ್ಟು ಮಾಡೋದು ಹೇಗೆ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ, CFTRI ಅಂತ ಇದೆ, ಸೆಂಟ್ರಲ್ ಫುಡ್ ರಿಸರ್ವ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಮೈಸೂರಲ್ಲಿದೆ. ಅಲ್ಲಿ ಅವನು ಟ್ರೈನಿಂಗ್ ಅಂತ ತಗೊಳ್ತಾನೆ. ಟ್ರೈನಿಂಗ್ ಅಂತ ತಗೊಂಡು 2005ನೇ ಇಸ್ವಿಯಲ್ಲಿ ಬೆಂಗಳೂರಲ್ಲಿ 50,000 ರೂಪಾಯಿ ಬಂಡವಾಳ ಹಾಕಿ ಹಿಟ್ಟು ರುಬ್ಬೋ ಶಾಪ್ ಸ್ಟಾರ್ಟ್ ಮಾಡ್ತಾನೆ. ಏನ್ ಹೇಳಿ? ಹಿಟ್ಟು ರುಬ್ಬೋರು. ಈಗ ನಿಮ್ ಕಾಲೇಜಲ್ಲಿ ಸ್ಕೂಲಲ್ಲಿ ಬೈತಾ ಇರ್ತಾರೆ, ಇಲ್ಲೂ ನಿಮ್ ಮೇಡಮ್ ಏನಾದ್ರು ಬೈದಿರ್ಬೋದು, ನಿಮ್ಮನ್ನೆಲ್ಲ ಹಿಟ್ಟು ರುಬ್ಬಾಕ್ ಹಚ್ಬಿಡ್ತೀವಿ.
ನಿಮ್ಮ ಹೋಟೆಲ್ ಅಲ್ಲಿ ಇರ್ಲಿ ಆಮೇಲೆ ಹೋಟೆಲ್ ಅಲ್ಲಿ ಹಿಟ್ಟು ರುಬ್ಬೋದಕ್ಕೆ ಹಚ್ಚೋಣ ಅಂತ ಹೇಳಿದೆ. ಬಟ್ ಆ ವ್ಯಕ್ತಿ ಹಿಟ್ಟು ರುಬ್ಬೋ ಕೆಲಸನೇ ಆಯ್ಕೆ ಮಾಡ್ಕೊಳ್ತಾನೆ, ಹೈಜೆನಿಕ್ ಆಗಿ ಆಯ್ಕೆ ಮಾಡ್ಕೊಳ್ತಾನೆ, ಹೈಟೆಕ್ ಆಗಿ ಆಯ್ಕೆ ಮಾಡ್ಕೊಳ್ತಾನೆ. ಅಷ್ಟು ಅದ್ಭುತವಾದಂತ ಒಂದು ಐಡಿ ಫ್ರೆಶ್ ಅಂದ್ರೆ ಇಡ್ಲಿ ದೋಸೆ ಬ್ಯಾಟರ್, ಅಂದ್ರೆ ಇಡ್ಲಿ ದೋಸೆ ಹಿಟ್ಟನ್ನ ರುಬ್ಬಿ ಕೊಡುವಂತ ಕೆಲಸ. 50,000 ರೂಪಾಯಿ ಬಂಡವಾಳ ಹಾಕಿ ಬೆಂಗಳೂರಲ್ಲಿ ಒಂದು 500 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಇವತ್ತು ಆ ಕಂಪನಿಯ ಆದಾಯ ಎಷ್ಟು ಗೊತ್ತಾ ನಿಮ್ಗೆ? ಎಷ್ಟು? 4,000 crore, 4,000 ಕೋಟಿ. ಅವನು ಪ್ರಾರಂಭ ಮಾಡಿದ್ದು ಸೆಲ್ಫ್ ಎಂಪ್ಲಾಯ್ ಆಗಿ. ಇವತ್ತು ಅವನ ಎಂಟರ್ಪ್ರೈನರ್ಶಿಪ್ ಎಷ್ಟಿದೆ? 4,000 ಕೋಟಿ. ಕೇವಲ ಹಿಟ್ಟು ರುಬ್ಬೋದು. ನಿಮ್ಗೆ ಯಾರು ಹಿಟ್ಟು ರುಬ್ಬಿರಿ ಅಂತ ನಾನು ಹೇಳಿದ್ರೆ ಯಾರು ಮಾಡ್ತೀರಾ ನೀವು? ಏನ್ ಸರ್, ನಾನು PUC, ನಾನು ಡಿಗ್ರಿ, ನಾನು ಬೇಸಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದೆ ಸರ್ ನಂದು, ನಾನ್ ಹಿಟ್ಟು ರುಬ್ಬದ? ನನ್ ಕೈಯಾಗಿ ಹಿಟ್ಟು ರುಬ್ಬಕ್ ಹಸ್ತೀರಾ ನೀವು? ಏನ್ ಐಡಿಯಾ ಕೊಡ್ತೀರಿ ಸರ್? ನೀವೇನೋ ಬುದ್ಧಿವಂತರು ಸರ್, ನಿಮ್ಮ ಹತ್ರ ಐಡಿಯಾ ಕೇಳಿದ್ರೆ ಹಿಟ್ಟು ರುಬ್ಬೋದಕ್ಕೆ ನನ್ನ ಲೆವೆಲ್ಗೆ 4,000 ಕೋಟಿ, 50,000 ಬಂಡವಾಳ ಹೂಡಿ. ಇದು ನಾನು ಕತೆ ಹೇಳ್ತಲ್ಲ, ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಆ ಡೇಟಾ ಪೂರ್ತಿ ಸಿಗುತ್ತೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬಯೋಡೇಟಾ ಪೂರ್ತಿ ಸಿಗುತ್ತೆ. ಇದು ಯಾವ್ದೋ ಬೇರೆ ದೇಶದಲ್ಲಿ ಆಗಿರೋದಿಲ್ಲ, ನಮ್ದೇ ಬೆಂಗಳೂರಲ್ಲಿ ಸಾಮಾನ್ಯ ಕಟ್ಟಿಗೆ ತಂದು ಹಾಕ್ತಾ ಇತ್ತು ಅಂತ ಒಂದು ಮಗ. 4,000 ಕೋಟಿ. ಇನ್ನೊಬ್ರು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಯಾರು? ಒಂದೇ ಒಂದು ಲಾರಿನ ತಗೊಂಡು ಅದೇ ಲಾರಿಯಲ್ಲಿ ದುಡ್ದು, ಆ ಲಾರಿ ತಗೊಂಡಾಗ ಅವ್ರು ಯಾರು? ಸೆಲ್ಫ್ ಎಂಪ್ಲಾಯ್. ಒಂದು ಲಾರಿ ಇತ್ತಲ್ಲ, ಅವ್ರ ಡ್ರೈವರ್ ಆಗಿ ದುಡಿತಾ ಇದ್ರು. ಅವಾಗ ಏನಾಗಿದ್ರು ಅವರು? ಸೆಲ್ಫ್ ಎಂಪ್ಲಾಯ್. ಅದಾದ್ಮೇಲೆ ಇವಾಗ ಸಾವಿರಾರು ಲಾರಿಗಳನ್ನು ಮಾಡಿದ್ದಾರೆ, ನೂರಾರು ಬಿಸ್ನೆಸ್ ಗಳಲ್ಲಿ ಬಂಡವಾಳ ಹಾಕಿದ್ದಾರೆ. ಇವತ್ತು 6,900 ಕೋಟಿ ರೂಪಾಯಿ ಇವತ್ತು ಅವ್ರದ್ದು ಬಿಸ್ನೆಸ್ ಕ್ಯಾಪಿಟಲ್ ಇದೆ. ಯಾರು ಗೊತ್ತಿದೆಯಲ್ಲ ನಿಮ್ಗೆ? ಯಾರು ಹೇಳಿದಂಗ ಗೊತ್ತಿಲ್ವಾ? ಸೊ VRL ಫೌಂಡರ್ ವಿಜಯ್ ಸಂಕೇಶ್ವರ್, ವಿಜಯವಾಣಿ ಪತ್ರಿಕೆಯ ಮಾಲೀಕರು. ಎಷ್ಟು? 6,900 ಕೋಟಿ ರೂಪಾಯಿ ಅವರದ್ದು ಬಂಡವಾಳ ಇದೆ. ಅವ್ರು ಪ್ರಾರಂಭ ಮಾಡಿದ್ದು ಕೇವಲ ಒಂದು ಲಾರಿಯಿಂದ. ನಿಮ್ಮಲ್ಲಿ ಒಬ್ಬ ಲಾರಿ ಡ್ರೈವರ್, ಇದರಲ್ಲಿ ಯಾರೋ ಇರ್ಬೋದು ಲಾರಿ ಡ್ರೈವರ್. ಸೊ ಅವನು ಮಾತ್ರ 6,900 ಕೋಟಿ ದುಡಿತಾನೆ. ನಮ್ಮನೆಗಿರೋನ್ ಮಾತ್ರ ಲಾರಿ ಡ್ರೈವರ್ ಆಗಿ ಸಾಯ್ತಾನೆ ಅಂದ್ರೆ ಯಾರ್ದು ತಪ್ಪು ಅಲ್ವಾ? ಇನ್ನು ಕಣ್ಣಿಗೆ ಒಬ್ರು ಕಾಣ್ತಾ ಇದ್ದಾರೆ, ಅವ್ರು ಲಾರಿ ಡ್ರೈವರ್ ಆಗಿ 6,000 ಕೋಟಿ ಮಾಡ್ಬೇಕಾದ್ರೆ ನಾನ್ ಲಾರಿನೂ ತಗೊಳಕಾಗದೆ ನಾನ್ ಡ್ರೈವರ್ ಆಗಿ ಸಾಯ್ತೀನಿ ಅಂದ್ರೆ ಯಾರು ತಪ್ಪು? ನಮ್ದೇ. ಸೊ ಹಾಗಾಗಿ ನಿಮಗೆ ಜಾಬ್, ಸೆಲ್ಫ್ ಎಂಪ್ಲಾಯ್ಮೆಂಟ್, ಎಂಟರ್ಪ್ರೈನರ್ಶಿಪ್, ಈ ಮೂರರ ಬಗ್ಗೆ ವ್ಯತ್ಯಾಸ ಗೊತ್ತಿಲ್ಲ. ಈ ಮೂರರ ಬಗ್ಗೆ ನಿಮಗೆ ವ್ಯತ್ಯಾಸ ಗೊತ್ತಿಲ್ಲ ಅಂತಂದ್ರೆ ನೀವೇನು ಕೂಡ ಅಚೀವ್ಮೆಂಟ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅರ್ಥ? ಸೊ ಆ ರೀತಿಯಲ್ಲಿ ಜಾಬ್ ನೀವು ಹೋಗ್ಬೇಕು ಅಂದ್ರೆ ನಮ್ಮ ಹತ್ರ ಜಾಬಿಗೆ ನಾವು ಟ್ರೈನಿಂಗ್ ಕೊಡಲ್ಲ, ಅದಕ್ಕೆ ಬೇರೆ ಆಪ್ಷನ್ ಇದೆ, ಅಭಿದಲಿ ಅವರು ಕೊಡ್ತಾರೆ. ಅರ್ಥ ಆಯ್ತಮ್ಮ? ಸರ್ಕಾರಿ ನೌಕರಿ ಹೋಗ್ಬೇಕು ಅಂದ್ರೆ ಅದಕ್ಕೆ ಬೇರೆ ಟ್ರೈನಿಂಗ್ ಸೆಂಟರ್ ಇದಾವೆ, ಕೊಡ್ತಾರೆ. ನೀವು ಸೆಲ್ಫ್ ಎಂಪ್ಲಾಯ್ ಆಗ್ಬೇಕು, ಎಂಟರ್ಪ್ರೈನರ್ ಆಗ್ಬೇಕು ಅಂದ್ರೆ ನಾವು ಉದ್ಯಮ ಮಿತ್ರ ಅನ್ನೋ ಸಂಸ್ಥೆ ಮೂಲಕ ನಿಮ್ಗೆ ತರಬೇತಿಯನ್ನು ಕೊಡ್ತೀವಿ. ಆ ತರಬೇತಿಯನ್ನು ನೀವು ಪಡಿಬಹುದು. ಸೊ ಗೂಗಲ್ ಹೋಗಿ ಉದ್ಯಮ ಮಿತ್ರ ಅಂತ ಸರ್ಚ್ ಮಾಡಿ, ಅಥವಾ ಯೂಟ್ಯೂಬ್ ಅಲ್ಲಿ ಹೋದ್ರೆ ಯೂಟ್ಯೂಬ್ ವಿಡಿಯೋಸ್ ಸಿಗುತ್ತೆ, ಉದ್ಯಮ ಮಿತ್ರ ಕನ್ನಡ ಅಂತ ಹೇಳಿ. ಸೊ www.udyamamitra ಲಾಸ್ಟ್ಗೆ TRAA@gmail.com. ನಿಮ್ಗೆ ಶೀಟ್ ಕೊಟ್ಟಿದೀವಲ್ಲ, ಈ ಶೀಟ್ ಇಲ್ಲ ಇದೆ ನೋಡಿ ವೆಬ್ಸೈಟ್. ಎಸ್, ಈ ಶೀಟ್ ಅಲ್ಲಿ ಇದೆಯಲ್ಲ, ಅದ್ರೊಳಗಡೆ ನಮ್ಮ ಸಂಸ್ಥೆಯ ಬಗ್ಗೆ ನೀವು ಮಾಹಿತಿನ ಪಡೆಯಬಹುದು. ಓಕೆ, ಅದ್ರ ಜೊತೆಗೆ ನಿಮಗೆ ಸರ್ಕಾರದಿಂದ ಇರೋ ಆಪರ್ಚುನಿಟೀಸ್, ನಿಮಗೆ 10 ಲಕ್ಷದವರೆಗೂ ಯಾವುದೇ ಗ್ಯಾರಂಟಿ ಬೇಡ. 10 ಲಕ್ಷದವರೆಗೂ ಕೂಡ ನಿಮ್ಗೆ ಯಾವುದೇ ಗ್ಯಾರಂಟಿ ಬೇಡ ರೀ. ನಿಮಗೆ ಸರ್ಕಾರ ದುಡ್ಡು ಕೊಡಕ್ ರೆಡಿ ಇದೆ, ನಿಮ್ದೊಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಆದ್ರೆ ಯಾವ್ದು ಕೊಡ್ಬೇಕು ದುಡ್ಡು? ಈಗ ನಾನು ವಿಡಿಯೋ ಮಾಡಿದೀನಿ ಯೂಟ್ಯೂಬ್ ಅಲ್ಲಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇದ್ರೆ ಸಾಕು, ನಿಮಗೆ 10 ಲಕ್ಷ ಕೊಡೋದಕ್ಕೆ ಸರ್ಕಾರ ರೆಡಿ ಇದೆ, ನೀವ್ಯಾಕೆ ರೆಡಿ ಇಲ್ಲ ಅಂದ್ರೆ ಎಲ್ಲಿ ಸರ್? ಬ್ಯಾಂಕ್ ಅವ್ರು ಸಪೋರ್ಟೇ ಮಾಡಲ್ಲ. ನಾವು ಬ್ಯಾಂಕಿಗೆ ಹೋದಾಗ ಕೊಡೋದೇ ಇಲ್ಲ, ನಮ್ಮನ್ನ ಏನು ಅಂತಾನೂ ಅವ್ರು ಮಾತಾಡ್ಸಲ್ಲ ರೀ. ಅವ್ರು ಯಾಕೆ ಮಾತಾಡ್ಸ್ಬೇಕು? ನಿಮ್ಗೆ ದುಡ್ಡು ಬೇಕಾದ್ರೆ ನಿಮ್ಗೆ 200 ರೂಪಾಯಿ ನೋಟ್ ತೋರಿಸಿದಾಗ ನೀವು ಎದ್ದು ಬಂದು ತಗೋಬೇಕ ಬಿಟ್ರೆ ನಾನು ಬಂದು ನಿಮಗೆ ಕೊಡಕ್ ಆಗಲ್ಲ.
ಅರ್ಥದ ನನ್ನ ಹತ್ರ ಇರೋದು 200 ರೂಪಾಯಿ. ಆ 200 ರೂಪಾಯಿಗೆ ನೀವ್ ಎದ್ದು ಬಂದ್ರೆ ನಿಮಗೆ ಸಿಗುತ್ತೆ, ನಾನ್ ಎದ್ದು ಬಂದು ಕೊಡಕ್ ಆಗಲ್ಲ. ಇದೇ ತೋರಿಸಬಹುದು. ಬ್ಯಾಂಕು ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ನಿಮಗೆ ಬರೇ ಮುದ್ರಾ ಒಂದ್ರಲ್ಲೇನೆ ಸುಮಾರು ನಿಮಗೆ 2 ಲಕ್ಷ ಕೋಟಿಯಷ್ಟು ಹಣನ ಸರ್ಕಾರ ಕೊಟ್ಟಿದೆ ವಿತೌಟ್ ಕೊಲ್ಯಾಟ್ರಲ್. ಇದು ಯಾವುದು ಫೇಕ್ ಅಲ್ಲ, ಎವಿಡೆನ್ಸ್. ನಿಮ್ ಬ್ಯಾಂಕಿಗೆ ಹೋಗಿ ಕೇಳಿ ಯಾರ ಪರಿಚಯ ಇದ್ರೆ. PMEGP ಸ್ಕೀಮ್ ಅಲ್ಲಿ 6,000 ಕೋಟಿನ ಒಂದೇ ವರ್ಷದಲ್ಲಿ ಲೋನ್ ಕೊಟ್ಟಿದೆ. ಅದು 10 ಲಕ್ಷ 20 ಲಕ್ಷ 30 ಲಕ್ಷ. ಇದು ನಿಮ್ಗೆ ಯಾಕೆ ಸಿಗ್ತಾ ಇಲ್ಲ? ನಿಮ್ಗೆ ಯಾಕೆ ಸಿಗಲ್ಲ? ಸೊ ನಿಮಗೆ ಬೇರೆಯವ್ರಿಗೆ ಸಿಗ್ತಾ ಇದೆ, ನಿಮಗೆ ಸಿಗಲ್ಲ ಅಂದ್ರೆ ಕಾರಣ ಏನು? ಯಾರು ತಪ್ಪಿದೆ? ನಮ್ದೇ ಏನೋ ಲೋಪ ಇದೆ ಅಂತ ಅಲ್ವಾ? ನೀವು ಆ ಅದಕ್ಕೊಂದು ಸಿಸ್ಟಮ್ ಇದೆ. ನೀವು ಸಬ್ಸಿಡಿ ತಗೊಳ್ಳೋದು ಒಂದು ಕಲೆ, ಉದ್ಯಮ ಪ್ರಾರಂಭ ಮಾಡೋದು ಒಂದು ಕಲೆ. ದಟ್ ಈಸ್ ಆನ್ ಸ್ಕಿಲ್, ಆರ್ಟ್. ಅರ್ಥ ಆಯ್ತಾ? ನೀವು ಒಂದು ಕ್ವಶನ್ ಪೇಪರ್ ಅಲ್ಲಿ ಆನ್ಸರ್ ಬರೀತೀರ ಅಂದ್ರೆ ಎಲ್ಲರಿಗೂ ಕೂಡ 5 ಮಾರ್ಕ್ಸ್ ಬಾಲ್ಯದಿಂದ ಕೊಟ್ಟಿಲ್ಲ. ಸೊ ಯಾರು ಸುಂದರವಾಗಿ ಅಂದವಾದ ಅಕ್ಷರಗಳನ್ನು ಬರೀತಿದ್ರು ಅವರಿಗೆ ಮಾತ್ರ 5 ಮಾರ್ಕ್ಸ್ ಕೊಡ್ತಾ ಇದ್ರು. ಅದು ಅವ್ರ ಸ್ಕಿಲ್. ಆ ಸ್ಕಿಲ್ ಒಂದು ಆರ್ಟ್. ಅದು ಆರ್ಟ್ ನಿಮ್ಗೆ ಬಿಸ್ನೆಸ್ ಮಾಡೋದ್ರಲ್ಲಿ ಯಾರು ಹೇಳ್ಕೊಟ್ಟಿದ್ದಾರೆ? ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾರು ಹೇಳ್ಕೊಟ್ಟಿಲ್ಲ ನಿಮ್ಗೆ. ಬೈ ಬರ್ತ್ ಇಂದ ಇಲ್ಲಿವರೆಗೂ ಕೂಡ ನಿಮಗೆ ಹೇಳ್ದಿರೋದು, ನಿಮ್ಮ ಮನೇಲಿ ಹೇಳಿರೋದು, ನಿಮ್ ತಂದೆ ತಾಯಿ ಹೇಳಿರೋದು, ನಿಮ್ ಟೀಚರ್ಸ್ ಹೇಳಿರೋದು ಅಷ್ಟೇ. ಯಾಕೆ ನಿಮ್ ಟ್ರೈನಿಂಗ್ ಸೆಂಟರ್ ಅಲ್ಲೂ ಹೇಳಿರೋದೇನು ಅಂದ್ರೆ ನೀವು ಚೆನ್ನಾಗಿ ಓದಿದ ಮೇಲೆ ನೀವು ಒಳ್ಳೆ ನೌಕರಿ ತಗೊಳ್ಳಿ, ಒಳ್ಳೆ ಜಾಬ್ ತಗೊಳ್ಳಿ. ಅದ್ರ ಅರ್ಥ ನೀವು ಒಳ್ಳೆ ಕೂಲಿ ಕೆಲಸನೇ ಮಾಡಿ ಅಂತ ಹೇಳಿದಾರೆ. ಬಿಟ್ರೆ ನೀವು ಸ್ವಂತವಾಗಿ ನಿಮ್ಮ ಕಾಲ ಮೇಲೆ, ನಿಮ್ಮ ಟ್ಯಾಲೆಂಟ್ ಮೇಲೆ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಿ, ಆ ಬಿಸ್ನೆಸ್ ಮಾಡೋದು ಹೀಗೆ ಈ ರೀತಿ ಅಂತ ಹೇಳಿ ನಿಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಅಥವಾ ನಿಮ್ ಕೈಯಲ್ಲಿ 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಇದನ್ನ ಹೆಂಗ್ ಯುಟಿಲೈಸ್ ಮಾಡಿ ಅಂತ ಹೇಳಿ ನಿಮ್ಗೆ ಯಾರು ನಿಮ್ ಕೈಯಲ್ಲಿ 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಹಾಗಾಗಿ ನಿಮ್ಗೆ ಸಡನ್ ಆಗಿ 1 ಲಕ್ಷ ಬಂದ್ರೆ ಅದನ್ನ ಹೆಂಗ್ ಬಳಸ್ಬೇಕು ಅಂತ ಗೊತ್ತಾಗಲ್ಲ. ಅದನ್ನ ಏನ್ ಮಾಡ್ತೀರಾ ನೀವು? ಬೇರೆ ಬೇರೆ ಕಡೆ ಹರಿದು ಹೋದಾಗ ಏನಾಗುತ್ತೆ, ಮತ್ತೆ ನಾವು ಸಾಲಗಾರ ಆಗ್ತೀವಿ. ಈ ಒಂದ್ ಪೈಪಲ್ಲಿ ನೀರೇ ಬರ್ತಾ ಇರಲ್ಲ. ನಮ್ಮ ಪೈಪಲ್ಲಿ ದಿಢೀರನೆ ಯಾವ್ದೋ ಒಂದು ನೀರು ಜೋರಾಗಿ ಬಂತು ಅಂದಾಗ ಅದಕ್ಕೆ ಏನು ಪ್ರಿಕಾಷನರಿ ಆಪ್ಷನ್ ನಾವು ತಗೊಳ್ಬೇಕು ಗೊತ್ತಾಗಿರಲ್ಲ. ಪೈಪ್ಗಳು ಲೂಸ್ ಆಗ್ತವೆ, ಅದರಲ್ಲಿ ನೀರು ಪೋಲಾಗಿ ಹೋಗುತ್ತೆ ನಮ್ದೇ ನೀರು. ಆದ್ರೆ ಅದು ವಾಪಸ್ ನಮಗ್ ಬರಲ್ಲ. ಆ ಪೋಲಾಗಿರೋ ನೀರನ್ನ ಮತ್ತೆ ನಾವು ವಾಪಸ್ ಸಂಗ್ರಹ ಮಾಡ್ಬೇಕಾದ್ರೆ ಮತ್ತೊಂದು ಆಪರ್ಚುನಿಟಿ ನಮಗ್ ಬರಲ್ಲ, ಸಿಗಲ್ಲ ಯಾವ್ದಾದ್ರು. ಸೊ ಹಾಗಾಗಿ ಫಸ್ಟ್ ನಾವು ಹಣನ ಹೆಂಗ್ ಬಳಕೆ ಮಾಡ್ಬೇಕು ಅನ್ನೋದನ್ನ ಕಲಿಬೇಕು. ಬ್ಯಾಂಕಿಂಗ್ ಸ್ಕಿಲ್ ಅನ್ನ ಕಲಿಬೇಕು. ಸೊ ಯಾವುದೇ ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರೈನರ್, ಸಕ್ಸಸ್ಫುಲ್ ಸೆಲ್ಫ್ ಎಂಪ್ಲಾಯ್ ಆಗ್ಬೇಕು ಅಂತಂದ್ರೆ ಮೊದಲನೇದಾಗಿ ಏನಿರ್ಬೇಕು? ಎಂಟರ್ಪ್ರೈನರ್ಶಿಪ್ ಮೈಂಡ್ ಸೆಟ್ ಇರ್ಬೇಕು. ನಿಮ್ಗೆ ಮೊದಲನೇದಾಗಿ ದುಡ್ಡು ಕಾಸು ಎಲ್ಲದಕ್ಕಿಂತ ಮುಂಚೆ ನಿಮಗೆ ಮೈಂಡ್ ಸೆಟ್ ಇರ್ಬೇಕ್ರಿ. ನಾ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ, ನಾನು ಸಮಸ್ಯೆಗಳನ್ನ ಎದುರಿಸೋದಕ್ಕೆ ರೆಡಿ ಇದ್ದೀನಿ, ನನ್ನ ಸರ್ವಿಸ್ ಮೇಲೆ ನನಗೆ ನಂಬಿಕೆ ಇದೆ, ನನಗೆ 1 ರೂಪಾಯಿ ಲಾಭ ಇವತ್ತು ಸಾಕು, ನಾಳೆ ಅದು ಕೋಟಿ ರೂಪಾಯಿ ಆಗುತ್ತೆ. ಅದು ನಿಮ್ ಮೈಂಡ್ ಸೆಟ್. ನಿಮ್ ಮೈಂಡ್ ಸೆಟ್ ಲೇಬರ್ ಮೈಂಡ್ ಸೆಟ್ ಇದ್ರೆ ನಾನು ಕೂಲಿನೇ ಮಾಡ್ಬೇಕು, ನನಗೆ 5,000ನೇ ಸಾಕು ಅಂತಂದ್ರೆ ಆ ಮೈಂಡ್ ಸೆಟ್ ಅನ್ನು ಯಾರು ಚೇಂಜ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ವೆರಿ ಫಸ್ಟ್ ನಿಮ್ ಮೈಂಡ್ ಸೆಟ್ ಚೆನ್ನಾಗಿರ್ಬೇಕು. ಎರಡನೇನು ನಿಶ್ ಡಿಸ್ಕವರಿ ಬ್ಲೂ ಪ್ರಿಂಟ್ ಅಂತ ಕರೀತೀವಿ. ನಿಶ್ ಅಂದ್ರೇನು? ನಿಮ್ಗೆ ಬಿಸ್ನೆಸ್ ಮಾಡ್ಬೇಕು, ವ್ಯಾಪಾರ ಮಾಡ್ಬೇಕು, ಸ್ವಯಂ ಉದ್ಯೋಗ ಮಾಡ್ಬೇಕು. ಯಾವ್ದ್ರಲ್ಲಿ ಮಾಡೋಣ, ಹೇಗ್ ಮಾಡೋಣ ಅದೇ ಗೊತ್ತಿಲ್ಲ ಅಂದ್ಮೇಲೆ ಎಷ್ಟು ಬಂಡವಾಳ ಕೊಟ್ರೇನು, ಯಾವ ಮೈಂಡ್ ಸೆಟ್ ಆದ್ರೆ ನಿಮ್ಗೆ ಈಗ ಹುಡುಕಿದ್ರೆ ಇದರಲ್ಲಿ ಸೀನಿಯರ್ಸ್ ಇದೀರ, ಮೋಸ್ಟ್ ಪ್ರಾಬಬ್ಲಿ ಸ್ವಯಂ ಉದ್ಯೋಗ ಅಂದ್ರೇನು. ಈಗ ಆಪರ್ಚುನಿಟಿ ಸಿಕ್ಕರೆ ನೀವು ಮುಂದಿನ ವಾರದಲ್ಲಿ ಸ್ಟಾರ್ಟ್ ಮಾಡಂತಾರೆ. ಇದ್ರಲ್ಲಿ ಒಂದೇನಿಲ್ಲ ಅಂದ್ರೆ ಒಂದು 5-6 ಜನ ಅಂತೂ ಇದಾರೆ ನನಗೆ ಅನಿಸ್ತಾ ಇದೆ ಅಲ್ವಾ. ಸೊ ಯಾವ ಬಿಸ್ನೆಸ್ ಮಾಡೋಣ ಕ್ಲಾರಿಟಿ ಇಲ್ಲ, ಅದಕ್ಕೆ ನಿಶ್ ಬ್ಲೂ ಪ್ರಿಂಟ್ ಕ್ಲಾರಿಟಿ. ಆಮೇಲೆ DPR ಏನ್ ಕಾರಣ? ಸೊ ಅವ್ರಿಗೆ ಬ್ಯಾಂಕಿಂಗ್ ಸ್ಕಿಲ್ ಗೊತ್ತು, ನಿಮ್ಗೆ ಬ್ಯಾಂಕಿಂಗ್ ಸ್ಕಿಲ್ ಗೊತ್ತಿಲ್ಲ. ಅವರು ವಿತೌಟ್ ಕೊಲ್ಯಾಟರಲ್ 10 ಲಕ್ಷ ತಗೊಂಡಿದ್ದಾರೆ, ಬಟ್ ನಿಮಗೆ ಯಾಕೆ 10 ಲಕ್ಷ ಕೊಡ್ತಾ ಇಲ್ಲ? ನಾನು 10 ಲಕ್ಷ ತಗೊಂಡಿದ್ದೀನಿ, ನಿಮಗೆ ಯಾಕೆ ಕೊಡ್ತಾ ಇಲ್ಲ? ಅಂದ್ರೆ ನಿಮ್ಮ ಹತ್ರ ಅವ್ರಿಗೆ ಹೆಂಗ್ ಅಪ್ರೋಚ್ ಮಾಡ್ಬೇಕು ಅನ್ನೋ ಸ್ಕಿಲ್ ಇಲ್ಲ, ಅವ್ರ ಹತ್ರ ಹೆಂಗ್ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋ ಸ್ಕಿಲ್ ಇಲ್ಲ. ಆ ಸ್ಕಿಲ್ ಅನ್ನ ನಾವು ಹೇಗ್ ಪಡಿಬೇಕು? ನಮ್ಗೆ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ರೆ ಹೊಸದಾಗಿ ಇಲ್ಲಿ ಬಂದು ನವೀನನ ಹತ್ರನ ಮತ್ತೊಬ್ಬರ ಹತ್ರನ ಕಲಿಯೋ ಅವಶ್ಯಕತೆ ಇರ್ಲಿಲ್ಲ. ನಮಗೆ ಶಾಲೆಯಲ್ಲಿ ಹೇಳ್ಕೊಟ್ಟಿಲ್ಲ, ಯಾವ ಟ್ರೈನಿಂಗ್ ಸೆಂಟರ್ ಅಲ್ಲಿ ಹೇಳ್ಕೊಟ್ಟಿಲ್ಲ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕಾಗುತ್ತೆ? ನವೀನ ರೀತಿಯ ಟ್ರೈನರ್ಗಳ ಹತ್ರ ಬ್ಯಾಂಕಿಂಗ್ ಸ್ಕಿಲ್ ಅನ್ನು ನಾವು ಕಲಿಬೇಕಾಗುತ್ತೆ. ಸಿಬಿಲ್ ಸ್ಕೋರ್ ಏನ್? ಸಿಬಿಲ್ ಸ್ಕೋರ್ ಅಂದ್ರೆ ನೀವು ಸಿಬಿಲ್ ಸ್ಕೋರ್ ಜಸ್ಟ್ 2,000 ರೂಪಾಯಿ 3,000 ರೂಪಾಯಿಗೋಸ್ಕರ 10 ಲಕ್ಷ ಬರೋ ಆಪರ್ಚುನಿಟಿ ಕಳ್ಕೊಂಡಿದ್ದೀರಾ. ಯಾವ್ದಕ್ಕೆ? ಲೂಡೋ ಆಡೋದಕ್ಕೆ, IPL, ಡ್ರೀಮ್ 11. ಸೊ ಇದಕ್ಕೋಸ್ಕರ ನಮ್ಮ ಹುಡುಗರು ಬರೀ 500 ರೂಪಾಯಿ 1,000 ರೂಪಾಯಿ 500 ರೂಪಾಯಿ 1,000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಅವ್ರ ಸಿಬಿಲ್ ಸ್ಕೋರೇ ಬಿದ್ದೋಗಿರುತ್ತೆ. ಅವ್ರ ಅಪ್ಪ ಕರ್ಕೊ ಬ್ಯಾಂಕ್ ಅಲ್ಲಿ ಇದ್ರೆ ಸಿಬಿಲ್ ಸ್ಕೋರ್ ಇರಲ್ಲ, ಇಲ್ಲ ನನ್ನ ಮಗ ಏನು ಮಾಡಿಲ್ಲ ಭಾರಿ ಒಳ್ಳೇದು, ನನ್ನ ಮಗ ಏನು ಮಾಡಿಲ್ಲ ಭಾರಿ ಒಳ್ಳೇದು ಅಂತಾನೆ ಇರ್ತದೆ ಅವ್ರಪ್ಪ. ಆದ್ರೆ ಸಿಬಿಲ್ ಸ್ಕೋರ್ ಇರಲ್ಲ, ಹೆಂಗ್ ಬಿದ್ದೋತೆ? ಒಂದ್ 500 1,000 ಯಾವ್ದೇ ಆಪ್ನೇ ತಗೊಂಡಿದ್ದ ಸರ್,
ಅದನ್ನೇ ನೋಡ್ಕೊಂಡು ಬ್ಯಾಂಕ್ ಕೊಡಲ್ಲ. ನನ್ ನೋಡಿದ್ರೆ ಇಷ್ಟ ಆಸ್ತಿ, ನಿಮ್ದು ಕೋಟಿ ಆಸ್ತಿ ಇರಲ್ರಿ, ಬ್ಯಾಂಕಿಗೆ ಸಂಬಂಧ ಇಲ್ಲ. ನೀವು ಬಂದಿರೋದು ಯಾಕೆ? ಸಾಲ ಕೇಳಕ್ಕೆ. ಸಾಲ ಕೇಳೋದಕ್ಕೆ ಬಂದಿದ್ದೀರಾ ಅಂದ್ರೆ ಸಾಲ ಯಾವ್ದಕ್ ತಗೊಳ್ತಾ ಇದಾರೋ ಅದಕ್ಕೆ ಅವ್ರ ಗೈಡ್ ಲೈನ್ ಇದೆ ಅಷ್ಟೇ. ನಿಮ್ 100 ಕೋಟಿ ಆಸ್ತಿ ಇದ್ರೆ ನೀವು ಅದರ ಮಾಡ್ಕೊಳ್ಳಿ. ನೀವು ಬ್ಯಾಂಕಿಗೆ ಬಂದಿರಾ ಅಂದ್ರೆ ಅವ್ರ ರೂಲ್ಸ್ ಅನ್ನ ನೀವು ಫಾಲೋ ಮಾಡ್ಲೇಬೇಕು. ಸೊ ಈ ತರ ಸಿಬಿಲ್ ಸ್ಕೋರ್, ಹೆಣ್ಮಕ್ಳು ಏನ್ ಸಿಬಿಲ್ ಸ್ಕೋರ್ ಕಳ್ಕೊಳ್ತಾ ಇದಾರೆ? ಸಂಘದಲ್ಲಿ ಎಲ್ಲ ಸಂಘದಲ್ಲೂ ಟೈಅಪ್ ಮಾಡಿಟ್ಟಿದ್ದಾರೆ ಸಿಬಿಲ್ಗೆ. ನೀವು ಸಂಘದಲ್ಲಿ 30,000 ಕೊಡ್ತಾರೆ, 20,000 ಕೊಡ್ತಾರೆ, 50,000 ಕೊಡ್ತಾರೆ, 2 ಎಮ್ಮೆ ಅಂತ ತೋರಿಸ್ತೀರಾ, ಒಂದ್ 50,000 ತಗೊಂಡು ಬಂಗಾರ ತಗೊಳ್ತೀರಾ, ಕಟ್ಟಕ್ ಆಗಲ್ಲ. 28% ಬಡ್ಡಿ ಹಾಕ್ತಾರೆ ಅವರು. ಎಷ್ಟು ಹೇಳಿ? ವರ್ಷಕ್ಕೆ 28% ಬಡ್ಡಿ ಕೊಡ್ತಾರೆ, ಹಾಕ್ತಾರೆ. 1 ರಿಂದ 2 ಲಕ್ಷ ರೂಪಾಯಿ ಲಾಸ್ಟ್ ಅವ್ರು ಕೊಡೋದು. ಬ್ಯಾಂಕ್ ಅಲ್ಲಿ ನಿಮ್ಗೆ ಎಷ್ಟು ಕೊಡುತ್ತೆ? 10 ಲಕ್ಷದವರೆಗೂ ಯಾವುದೇ ಗ್ಯಾರಂಟಿ ಇಲ್ದಂಗೆ ಕೊಡುತ್ತೆ. ಬಡ್ಡಿ ಎಷ್ಟು? ಕೆಲವು ಬ್ಯಾಂಕ್ ಅಲ್ಲಿ 9% ಹಾಕ್ತಾರೆ, ಕೆಲವು ಬ್ಯಾಂಕ್ ಅಲ್ಲಿ 11% ಹಾಕ್ತಾರೆ. ಅಂದ್ರೆ ನಿಮ್ಮ 3 ಪಟ್ಟು ಬಡ್ಡಿಯನ್ನ ಕೊಟ್ಟು ನಿಮ್ಮ ಸಿಬಿಲ್ ಸ್ಕೋರ್ ಅನ್ನ ಡೌನ್ ಮಾಡ್ಕೊಂಡು ನೀವು ಬ್ಯಾಂಕಿಗೆ ಹೋಗೋ ಬಾಗಲನ್ನ ಮುಚ್ಚಿದೀರಾ. ಯಾರು ತಪ್ಪದು? ಬ್ಯಾಂಕ್ ಕೊಡಲ್ಲ ಅಂದ್ರೆ ನಮ್ ತಪ್ಪಲ್ವಾ? ಸೊ ಈ ಸ್ಕಿಲ್ ಎಲ್ಲ ನಿಮಗೆ ಫಸ್ಟೇ ಗೊತ್ತಿದ್ರೆ, ಈ ನಾಲೆಡ್ಜ್ ಎಲ್ಲ ನಿಮಗೆ ಫಸ್ಟೇ ಗೊತ್ತಿದ್ರೆ, ಇದು ಸಣ್ಣ ಒಂದು ಉದಾಹರಣೆ. ಈ ತರದ್ 100 ಇದಾವೆ. ನೀವು ಹೋಗಿ ಬ್ಯಾಂಕ್ ಮ್ಯಾನೇಜರ್ ಎದುರುಗಡೆ ಕುತ್ಕೊಂಡ್ರೆ ಅವ್ನು ನಿಮ್ಮನ್ನ, ನೀವು ನಿಜವಾಗ್ಲೂ ಈ ಸಾಲನ ತಗೊಂಡು ಸದ್ಬಳಕೆ ಮಾಡ್ತಿರೋ ಇಲ್ಲೋ, ನಿಮ್ಗೆ ಎಷ್ಟು ನಾಲೆಡ್ಜ್ ಇಲ್ಲ ಅನ್ನೋದನ್ನ ಅಕ್ಸೆಸ್ ಮಾಡ್ತಾನ ಅವನು. ನಿಮ್ ಮನೆಗೆ ಒಂದ್ಸಲ ವಿಸಿಟ್ ಮಾಡಿದ್ರೆ ಈ ಹಣ ಯಾವ್ದು ಬಳಕೆ ಆಗುತ್ತೆ ಅಂತ ಕಂಡಿರ್ತಾರೆ. ಅರ್ಥದ? ನಮ್ ಎಲ್ಲಾ ಬ್ಯಾಂಕ್ನವರು ನಮ್ಮನ್ನ ನೋಡೋದ್ ಕಳ್ಳರ ತರನೇ. ನಿಮ್ ನೆನ್ಪಿಟ್ಕೊಬಿಡಿ, ನೀವು ಮನೇಲಿ 100 ಕೋಟಿ ಇದ್ರು ನಾವು ಬ್ಯಾಂಕಿಗೆ 10 ಲಕ್ಷ ಸಾಲ ತಗೊಳಕ್ ಹೋಗಿವಿ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸರ್ ತಗೊಳ್ಳಿ, ಟೀ ತಗೊಳ್ಳಿ, ಕಾಫಿ ಎಲ್ಲದೂ ಮಾತಾಡ್ತಾರೆ. ಆದ್ರೆ ನಿಮ್ಮನ್ನ ನೋಡೋದವರು ಕಳ್ಳರ ತರನೇ, ಇವ್ರು ಕತ್ಕೊ ಹೋಗಕ್ಕೆ ಬಂದಿದ್ದಾರೆ. ಬಟ್ ಅವ್ರಿಗೆ ನಾವೇನ್ ಮಾಡ್ಬೇಕು? ಸರ್ ನಾವು ಕಳ್ಳರಲ್ಲ, ದುಡ್ಕೊಂಡ್ ತಿಂತೀವಿ, ನೀವು ಸಾಲ ಕೊಡಿ ಅನ್ನೋದನ್ನ ನಾವು ಪ್ರೂವ್ ಮಾಡ್ಬೇಕು. ನಮ್ಗೆ ಯಾರೋ ಕೇಸ್ ಹಾಕಿದ್ರು ಅಂದ್ರೆ ನಾವು ವಾಪಸ್ ನಾವು ಅಪರಾಧಿ ಅಲ್ಲ ಅಂತ ಪ್ರೂವ್ ಮಾಡೋ ರೀತಿ ಬ್ಯಾಂಕ್ ಅಲ್ಲಿ ನಾವು ಪ್ರೂವ್ ಮಾಡ್ಬೇಕು. ಸೊ ಅದಕ್ಕೆ ಬ್ಯಾಂಕಿಂಗ್ ಸ್ಕಿಲ್ ಬೇಕು. ಆ ಸ್ಕಿಲ್ ಅನ್ನು ಯಾರು ಹೇಳ್ಕೊಡ್ತಾರೆ? ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾರು ಹೇಳ್ಕೊಡ್ತಾರೆ? ಯಾವ ಟ್ರೈನಿಂಗ್ ಸೆಂಟರ್ ಅಲ್ಲಿ ಹೇಳ್ಕೊಡ್ತಾ ಇಲ್ಲ. ನಿಮ್ ಕಂಪ್ಯೂಟರ್ ಬರುತ್ತೆ, ಬ್ಯಾಂಕಿಂಗ್ ಸ್ಕಿಲ್ ಇಲ್ಲ ಅಂದ್ರೆ ನಿಮ್ಗೆ ಸಾಲನೇ ಸಿಗಲ್ಲ. ನೀವೆಲ್ಲಿ ಹೊಸ ಕಂಪ್ಯೂಟರ್ ಸೆಂಟರ್ ಮಾಡ್ತೀರಾ? ಹೈಲಿ ಇಂಪಾಸಿಬಲ್. ಒಂದೇ ಫೈನಾನ್ಷಿಯಲ್ ಸ್ಕಿಲ್ ಯಾವುದು? ನನ್ಗೆ ಆಲ್ರೆಡಿ ನಿಮ್ಗೆ ಹೇಳಿದೆ, ಹಣ ಲೋಪ ಆಗೋದು. ದಿಢೀರ್ನ 10 ಲಕ್ಷ ಬಂದ್ಬಿಡುತ್ತೆ ನನ್ನ ಕೈಯಲ್ಲಿ. 10 ಲಕ್ಷ ನಿಮ್ಗೆ ಹೆಂಗ್ ಖರ್ಚು ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅದು ವಾಪಸ್ ಕಟ್ಟಬೇಕು ಅನ್ನೋದು ಗೊತ್ತಾಗಲ್ಲ. ನಿಮ್ಗೆ ಅರ್ಜೆಂಟ್ ನೀಡ್ಸ್, ಬಡವರಿಗೆ ಏನ್ ಗೊತ್ತಾ, ನೀಡ್ಸ್ ಬಹಳ ಇರುತ್ತೆ. 10 ಲಕ್ಷ ಒಬ್ರು ಕೋಟ್ಯಾಧೀಶಕ್ಕೆ ಬಂದ್ರೆ ಅವ್ನ್ ಏನ್ ಮಾಡ್ತಾನೆ? ಅದನ್ನ ಇನ್ವೆಸ್ಟ್ಮೆಂಟ್ ಆಗಿ ಬಂಡವಾಳ ಹಾಕ್ತಾನೆ. ಅದೇ ಬಡವನ ಹತ್ರ 10 ಲಕ್ಷ ಬಂದ್ರೆ ಏನ್ ಮಾಡ್ತಾನೆ? ಅವನಿಗೆ ಹಾಕಣಕ್ ಫಸ್ಟ್ ಬಡ್ಡಿ ಇರಲ್ಲ, ಬಡ್ಡಿ ತಗೋಬೇಕು. ಇರಾಕ್ ಒಂದ್ ಮನಿ ಇರಲ್ಲ, ಮನಿ ಮಾಡ್ಕೋಬೇಕು. ಅಡ್ಡಾಡಕ್ ಒಂದ್ ಗಾಡಿ ಇರಲ್ಲ, ಗಾಡಿ ಮಾಡಬೇಕು. ಮಗನಿಗೆ ಒಂದ್ ಇನ್ಶೂರೆನ್ಸ್ ಮಾಡಬೇಕು, ಮಗಳಿಗೆ. ಅಂದ್ರೆ ಅವ್ನ್ ನೀಡ್ಸ್ ಇರುತ್ತೆ, ಅದಕ್ಕೆ ಖರ್ಚು ಮಾಡ್ಬಿಡ್ತಾನ. ಆ ಖರ್ಚು ಮಾಡಿದಾಗ ಏನಾಗುತ್ತೆ? ಈ ಸಾಲ ಒತ್ಕೊಂಡು ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಫೈನಾನ್ಷಿಯಲ್ ಸ್ಕಿಲ್ ಇದ್ರೆ ಆ ಹಣನ ಅವ್ನು ವ್ಯಾಪಾರಕ್ಕೆ ಬಳಸ್ಕೊಂಡು ಅದರಲ್ಲಿ ಬರುವಂತ ಲಾಭದಲ್ಲಿ ಒಂದೊಂದೇ ಅವನು ಮಾಡ್ಕೊಂತ ಹೋಗ್ಬೋದು. ನಿಮ್ಗೆ ಗೊತ್ತಿರ್ಲಿ, ವಿಜಯ್ ಸಂಕೇಶ್ವರ್ ಅವರು ಕಳೆದ 5-6 ವರ್ಷದಿಂದ ಮನೆ ಕಟ್ಟಿದ್ದಾರೆ. ಬಿಟ್ರೆ ಅಲ್ಲಿವರೆಗೂ ಕೂಡ ಅವ್ರು ಸ್ವಂತ ಮನೇನೂ ಕೂಡ ಇಟ್ಕೊಂಡಿರ್ಲಿಲ್ಲ. ಅರ್ಥಾಯ್ತಮ್ಮ? ಸೊ ಹಾಗಾಗಿ ನಿಮ್ಗೆ ಇದಿಷ್ಟು ಗೊತ್ತಿರ್ಬೇಕು. ಸೊ ಇದಕ್ಕೆ ನನಗೆ ದುಡ್ಡು ಬೇಕು ಸರ್. ಈ ಉದಾಹರಣೆಗೆ ಇದಿಷ್ಟು ಮಧ್ಯದಲ್ಲಿ ನಾನು ಯಾವ್ದೋ ಫುಡ್ ಸೆಕ್ಟರ್ ಅಲ್ಲಿ ಐಡಿಯಾ ಇದೆ ನಿಮ್ಗೆ. ಸೊ ಫುಡ್ ಸೆಕ್ಟರ್ ಅಲ್ಲಿ ನಾವೊಂದು ಏನ್ ಮಾಡ್ತೀರಾ? ನಾವು ರೊಟ್ಟಿ ಮಿಷಿನ್ ಹಾಕ್ಬೇಕು ಸರ್, ಅದಕ್ಕೆ ಬಂಡವಾಳ ಬೇಕು. ಹೆಂಗೆ? ಒಂದ್ ಖಾರದ ಫ್ಯಾಕ್ಟರಿ ಮಾಡ್ತಾ ಇದೀವಿ, ಬಂಡವಾಳ ಬೇಕು. ಹೆಂಗೆ? ಒಂದು ಸ್ವೀಟ್ಸ್ ಬೇಕರಿ ಮಾಡಿದೀವಿ, ಒಂದ್ ಎಣ್ಣೆ ಗಾಣ ಮಾಡಬೇಕು, ಒಂದ್ ಕಬ್ಬಿಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು, ಸಿರಿಧಾನ್ಯ ಮಾಡ್ಬೇಕು, ಹಿಟ್ಟಿನ ಗಿರಣಿ ಮಾಡ್ಬೇಕು. ಸೊ ಈ ತರದ್ದು ಒಂದು ಸ್ಮಾಲ್ ಎನರ್ಜಿ ಡ್ರಿಂಕ್ಸ್ ಮಾಡ್ಬೇಕು ನಾವು. ಸೊ ಈ ತರದ ಯೋಜನೆಗಳನ್ನ ನೀವು ಮಾಡ್ಬೇಕು ಅನ್ಕೊಂಡಿದ್ರೆ ನಮ್ಮ ಏನು ಭಾರತ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ PMFME ಅನ್ನೋ ಒಂದು ಯೋಜನೆ ಇದೆ. ಏನ್ ಹೇಳಿ? PMFME. ಈ ಯೋಜನೆ ಮೂಲಕ ನಿಮಗೆ ಎಷ್ಟು ಕೊಡ್ತಾರೆ ಸಾಲನ? 30 ಲಕ್ಷದವರೆಗೂ ಸಾಲ ತಗೊಳಕ್ ಅವಕಾಶ ಇದೆ. 15 ಲಕ್ಷದವರೆಗೂ ಸಬ್ಸಿಡಿಗೆ ಅವಕಾಶ ಇದೆ. ಎಷ್ಟಿದೆ? 30 ಲಕ್ಷದವರೆಗೂ ಸಾಲಕ್ಕೆ ಅವಕಾಶ ಇದೆ, 15 ಲಕ್ಷದವರೆಗೂ ಸಬ್ಸಿಡಿಗೆ ಅವಕಾಶ ಇದೆ. ಸೊ ಆ ಸಬ್ಸಿಡಿಗಳನ್ನ ನಿಮಗೆ ಬೇಕು ಅಂತ ಹೇಳಿದ್ರೆ, ಸೊ ನಾನು ಇಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ನನ್ನನ್ನೇ ಕಮ್ಯುನಿಕೇಟ್ ಮಾಡಿದ್ರೆ ನಿಮಗೆ ಯಾರಿಗೆ ಬೇಕಾದಂತೂ ಕೂಡ ಈ ಏನು ಉದ್ಯಮಗಳಿಗೆ ಸಂಬಂಧಪಟ್ಟಾಗ ಇಲ್ಲಿ ಪಟ್ಟಿ ಇದೆ, ನಿಮ್ಮ ಹತ್ರ ಪಾಂಪ್ಲೆಟ್ ಕೊಟ್ಟಿದ್ದೀನಿ. ಆ ಪಾಂಪ್ಲೆಟ್ ಅಲ್ಲಿ ಅದೇ ತಯಾರಿಕೆ ಅಥವಾ ಅದಕ್ಕೆ ರಿಲೇಟೆಡ್ ಬಿಸ್ನೆಸಸ್, ಅದಕ್ಕೆ ಸಂಬಂಧಪಟ್ಟ ಬಿಸ್ನೆಸ್ ಗಳಿದ್ರೆ ನಿಮಗೆ ಸರ್ಕಾರನೇ ಬ್ಯಾಂಕ್ಗಳ ಮೂಲಕ ಸಾಲ ಕೊಡಿಸುತ್ತೆ. ಅದ್ರ ಜೊತೆಗೆ ಸಬ್ಸಿಡಿನೂ ಸಹ ನಿಮಗೆ ಸರ್ಕಾರ
ಕೊಡುತ್ತೆ. ಎಷ್ಟು ಪರ್ಸೆಂಟ್? 50%. ಎಷ್ಟು ಹೇಳಿ? 50% ಈ ಒಂದು ಯೋಜನೆಗಳಿಗೆ ಮಾತ್ರ ಅನ್ವಯ ಆಗ್ತದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನಿಮಗೆ ಒಂದು ಉದ್ಯಮನ ಆಯ್ಕೆ ಮಾಡಂತ ಒಂದು ಸಣ್ಣ ತಿರುಳನ್ನ ಹೇಳಿದ್ದೀನಿ. ಅದ್ರ ಜೊತೆಗೆ ನಿಮಗೆ ಸಬ್ಸಿಡಿ ಸಾಲ ಇದಕ್ಕಲ್ಲ, ಇನ್ನು ಬೇರೆ ಬೇರೆ ವಿಭಾಗಗಳಿದಾವೆ. ಹೊಸ ಕಾರ್ ತಗೊಳ್ಳೋದು, ನೀವು ಎಲ್ಲೋ ಬೋರ್ಡ್ ಗಾಡಿ ತಗೊಳ್ಳೋದಿದ್ರೆ ಅದಕ್ಕೆ ಬರುತ್ತೆ ನಿಮ್ಗೆ. ನೀವು ಏನ್ ಹೊಸ ಉದ್ಯಮ ಮಾಡ್ತೀರಿ ಎಲ್ಲದಕ್ಕೂ ಕೂಡ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಬಟ್ ಆದ್ರೆ ಅದನ್ನ ಹೆಂಗ್ ತಗೋಬೇಕು ಅನ್ನೋ ನಾಲೆಡ್ಜ್ ನಮ್ಮ ಹತ್ರ ಇರ್ಬೇಕು. ಆ ನಾಲೆಡ್ಜ್ ಪಡಿಬೇಕು ಅಂದ್ರೆ ನಾವು ತಿಳಿಬೇಕು, ಕಲಿಬೇಕು. ಸೊ ಯಾವ್ದು ಕೂಡ ಸುಮ್ಮನೆ ಬರಲ್ಲ. ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ನಿಮಗೆ ಕಂಪ್ಯೂಟರ್ ಬರ್ತಿತ್ತಾ? ಇಲ್ಲ, ಬಂದ್ಮೇಲೆ ತಾನೇ ನೀವು ಎಕ್ಸ್ಪರ್ಟ್ ಆಗಿರೋದು. ಸೊ ಅದೇ ರೀತಿ ಈ ಸೆಕ್ಟರ್ ಅಲ್ಲೂ ಕೂಡ ಕಲಿಯುವಂತ ಅವಕಾಶಗಳು ಬಹಳ ಇರ್ತದೆ. ಸೊ ಈ ರೀತಿಯ ಹಲವಾರು ಅಪ್ಡೇಟ್ಸ್ ಗಳಿಗೆ ನಿಮ್ಗೆ ಏನಾದ್ರು ಮೊಬೈಲ್ ಇದ್ರೆ ನೋಟ್ ಮಾಡ್ಕೊಳ್ಳಿ. ಇದ್ರ ಕೆಳಗಡೆ ಇರೋ ನಮ್ದು ಒಂದು ವೆಬ್ಸೈಟ್ ಅಡ್ರೆಸ್, ಜೊತೆಗೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಉದ್ಯಮ ಮಿತ್ರ ಕನ್ನಡ ಅಂತ ಹೇಳಿ. ಸೊ ಆ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಇರ್ಬೋದು. ಅದೇ ರೀತಿ ನಮ್ದು ವಾಟ್ಸ್ಆಪ್ ಚಾನಲ್ ಇದೆ, ಉದ್ಯಮ ಮಿತ್ರ ಅಂತ. ವಾಟ್ಸ್ಆಪ್ ಚಾನಲ್ ಉದ್ಯಮ ಮಿತ್ರ ಅಂತ ಇದೆ. ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆದ್ರೆ ಈ ತರ ಸಬ್ಸಿಡಿ ಲೋನ್ಗಳ ಬಗ್ಗೆ ಮತ್ತೆ ಹೊಸ ಹೊಸ ಬಿಸ್ನೆಸ್ ಗಳ ಬಗ್ಗೆ ನಾವು ಮಾಹಿತಿನ ಕೊಡ್ತಕ್ಕಂಥ ಕೆಲಸವನ್ನ ನಿಮ್ಗೆ ಕಂಟಿನ್ಯೂ ಮಾಡ್ತೀವಿ. ಸೊ ಇದ್ರ ಮಧ್ಯೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಸೊ ನಿಮ್ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿ ನಾ ಈ ಸೆಷನ್ ಅನ್ನ ಮುಗಿಸ್ತೀನಿ. ಓಕೆನಾ? ಸೊ ಕೇಳಿ, ಏನಾದ್ರು ಇದೆ ಡೌಟ್ಸ್ ಮೇಡಮ್? ಒಂದು ಚಾನ್ಸ್ ಇದೆ. ಏನಿಲ್ಲ, ನೀವು ಕೆಲಸದ ಬಗ್ಗೆ ಹೇಳ್ತೀರ, ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಈಗ ನಮ್ಗೆ ಏನಾದ್ರು ಒಂದು ಇಂಪ್ರೂವ್ಮೆಂಟ್ ಮಿಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ನಾವು ನಿಮ್ಮ ಹತ್ರ ಬಂದು ಅದ್ರ ಬಗ್ಗೆ ನಾವು ಇವಾಗ ನಾವು 18 ರೂಪಾಯಿ ಮಿಷನ್ ಹಾಕ್ತೀವಿ ಅಂತ ಅನ್ಕೊಳ್ತೀವಿ. ಅದ್ರ ಬಗ್ಗೆ ನೀವು ಮಾಹಿತಿ ಕೊಡ್ತೀರಾ? ಉದ್ಯಮ ಮಿತ್ರದಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂತ ಮಾಹಿತಿ ಬಗ್ಗೆ. ಓಕೆ, ಈಗ ನಾವು ಉದ್ಯಮ ಮಿತ್ರದಲ್ಲಿ ನಿಮಗೆ ಮೊದಲನೇದಾಗಿ ಮಾರ್ಗದರ್ಶನ. ಸೊ ಬೇಸಿಕ್ ಆಗಿ ನೀವು ಉದ್ಯಮನ ಹೇಗ್ ಮಾಡಬೇಕು, ಹೇಗೆ ಬ್ಯಾಂಕ್ ಜೊತೆಗೆ ವಹಿವಾಟ ಮಾಡಬೇಕು, ಹೇಗೆ ಸರ್ಕಾರಿ ಇಲಾಖೆ ಜೊತೆಗೆ ವಹಿವಾಟು ಮಾಡಬೇಕು, ಈ ತರಬೇತಿಯನ್ನ ನಾವು ಆನ್ಲೈನ್ ಮತ್ತೆ ಆಫ್ಲೈನ್ ಅಲ್ಲಿ ಕೊಡ್ತೀವಿ ಮೊದಲನೇ. ಅದಾದ ಮೇಲೆ ನೀವು ಇಂಪ್ಲಿಮೆಂಟೇಶನ್, ಎಜುಕೇಶನ್ ಅಂಡ್ ಎಜುಕೇಶನ್ ಮುಗಿಸಿ ಇಂಪ್ಲಿಮೆಂಟೇಶನ್ ಮಾಡ್ಬೇಕು. ನಿಮ್ಗೆ ಯಾವ್ದೋ ದಾಖಲಾತಿಗಳನ್ನು ಸಿದ್ಧಪಡಿಸ್ಕೊಡ್ಬೇಕು. ನಿಮ್ ಕಡೆ ಬಂದ್ರೆ ಹಿಂಗ್ ಮಾಡ್ಕೊಳ್ಳಿ ಅನ್ನೋ ಗೈಡೆನ್ಸ್ ಅನ್ನು ಕೊಡ್ತೀವಿ. ಇಲ್ಲಪ್ಪ ನನಗೆ ಆ ಡಾಕ್ಯುಮೆಂಟ್ಸ್ ಮಾಡಕ್ ಆಗಲ್ಲ, ನಮ್ ಟೀಮ್ ಸಪೋರ್ಟ್ ತಗೊಳ್ತೀರಾ ಅಂತಂದ್ರೆ ನಿಮ್ಗೆ ಆ ಡಾಕ್ಯುಮೆಂಟೇಶನ್ ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಸೊ ಈಗ ಸದ್ಯಕ್ಕೆ ನೀವು ತರದ್ದು ಯಾವ್ದೋ ಬಿಸ್ನೆಸ್ ಅಂದ್ರೆ ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ನಿಮ್ದೊಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಒಂದು ಕರೆಂಟ್ ಬಿಲ್, ಮತ್ತೆ ನಿಮ್ದು ಯಾವ ಲೊಕೇಶನ್ ಇದೆ ಅದ್ರದ್ದು GPS ಫೋಟೋ, ಮತ್ತೆ ಯಾವ ಪ್ರಾಡಕ್ಟ್ ಬೇಕು ಅದ್ರದ್ದೊಂದು ಕೊಟೇಶನ್. ಇಷ್ಟು ಕೊಟ್ರೆ ನಿಮಗೆ ಇನ್ನೊಂದು 10 days ಅಲ್ಲಿ ಇದನ್ನ ಅಪ್ರೂವಲ್ ಮಾಡಿ ನಿಮ್ ಬ್ಯಾಂಕಿಗೆ ಕಳಿಸ್ಕೊಡ್ತೀವಿ. 10 days ಅಲ್ಲಿ. ಸೊ ಅದು ಬೇರೆ ಸೆಕ್ಟರ್. ಇದು ಈ ಸ್ಕೀಮ್ ಇದೆಯಲ್ಲ, PMFME ಸ್ಕೀಮ್ ಗೆ ನೀವು ಆಲ್ರೆಡಿ ಟ್ರೈನ್ಡ್, ನಿಮಗೆ ಸ್ಕಿಲ್ ಇದೆ, ನೀವು ಈಗ ವ್ಯಾಪಾರ ಸ್ಟಾರ್ಟ್ ಮಾಡು. ನೀವು 1 ತಿಂಗಳು ಕಾಯಷ್ಟು ನಿಮಗೆ ಪೇಷನ್ಸ್ ಇಲ್ಲ. ಆ 1 ತಿಂಗಳ ಯಾರಿಗೆ ಇನ್ನು ಓದ್ತಾ ಇದ್ದಾರೆ, ಅವ್ರು ಓದಿ ಮುಗಿಸೋದ್ರೊಳಗೆ ಅವ್ರೊಂದು ಸ್ಟೇಬಲ್ ಆಗುತ್ತೆ. ನೀವು ಇಲ್ಲ, ನಾನು ರೆಡಿ ಇದೀನಿ, ನಾಳಿಂದ ನಾನು ಮಾಡ್ತೀನಿ ಅಂತಂದ್ರೆ ಎಸ್ ಬನ್ನಿ, ನಿಮ್ಗೆ 10 days ಅಲ್ಲಿ ಇದನ್ನ ಸರ್ಕಾರದಿಂದ ಅನುಮತಿಯನ್ನು ಕೊಡಿಸಿ ನಿಮ್ ಬ್ಯಾಂಕಿಗೆ ಕಳಿಸ್ಕೊಡೋ ಪ್ರಯತ್ನನ ನಾವು ಮಾಡ್ತೀವಿ. ಮುಂದಿನ ಏನು ಕಮ್ಯುನಿಕೇಶನ್ ಬ್ಯಾಂಕ್ ಜೊತೆಗೆ ಇರುತ್ತೆ. ಬ್ಯಾಂಕ್ ನಿಮ್ಮ ವಯಬಿಲಿಟಿ, ನೀವು 10 ಲಕ್ಷ ಲೋನಿಗೆ ಹಾಕ್ತೀರಾ, ನೀವು 10 ಲಕ್ಷ ಬಾಳ್ತೀರಾ ಅದು ನೋಡುತ್ತೆ. ಸೀರೆ ನೀವು ಎಲ್ಲವೂ ರೇಷ್ಮೆ ಸೀರೆ ಅಂತ ಹೇಳಿ 10,000 ಬೋರ್ಡ್ ಹಾಕಿರ್ತೀರಾ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಎಲ್ಲ ಸೀರೆಗೆ 10,000 ಕೊಡ್ತೀರಾ? ಇಲ್ಲ, 10,000 ಬೆಲೆ ಬಾಳೋದಕ್ಕೆ ಮಾತ್ರ 10,000 ಕೊಡ್ತೀರಾ. 2,000 ಬೆಲೆ ಬಾಳೋ ಸೀರೆಗೆ 2,000 ಕೊಡ್ತೀರಾ. ಸೊ ಇದು ಕ್ರೈಟೀರಿಯಾ ಆಗಿದೆ. ಎಸ್, ಮತ್ತೆ ರೈತರು ಹೇಳಿ. ಖಂಡಿತ ಸೇವ್ ಮಾಡ್ಬೋದು. ಈಗ ಕೋಳಿ ಫಾರ್ಮ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಾವು ಸಾಕಾಣಿಕೆಗೆ ಟ್ರೈನಿಂಗ್ ಕೊಡಲ್ಲ. ಯಾವ ತರ ಇರೋದಕ್ಕೆ ನೀವು 1 month ಟ್ರೈನಿಂಗ್ ಕೊಡ್ತೀವಿ. ಈಗ ಸಾಕಾಣಿಕೆ ಮಾಡೋದಕ್ಕೆ ಟ್ರೈನಿಂಗ್ ಕೊಡಲ್ಲ. ನೀವು ಸಬ್ಸಿಡಿ ತಗೊಳ್ಳೋದಕ್ಕೆ, ಲೋನ್ ತಗೊಳ್ಳೋದಕ್ಕೆ ಸಾಕಾಣಿಕೆ 3 ಟ್ರೈನಿಂಗ್ ಸೆಂಟರ್ ಇದಾವೆ, ಕೊಡ್ತವೆ. ಆದ್ರೂ ಯಾಕೆ ನಿಮ್ಗೆ ಸಾಲ ಸಿಗ್ತಾ ಇಲ್ಲ?
ಸಬ್ಸಿಡಿ ಯಾಕೆ ಸಿಗ್ತಾ ಇಲ್ಲ? ಸೊ ನಾವು ಕೊಡ್ತಾ ಇರೋದು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಏನ್ ಬೇಕು, ನಿಮ್ದೊಂದು ಉದ್ಯಮ ಸ್ಟಾರ್ಟ್ ಮಾಡೋದಕ್ಕೆ ಏನ್ ಬೇಕು, ನೀವ್ ಏನ್ ನಿಮ್ಮನ್ನ ಹೇಗ್ ರೆಡಿ ಮಾಡಬೇಕು, ಸೊ ಅದನ್ನ ಟ್ರೈನಿಂಗ್ ಕೊಡ್ತೀವಿ ನಾವು ನಿಮಗೆ. ಈಗೇನು ನಮ್ದು ಏನು IID ಅಂತ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂತ ಹೇಳಿ. ಸೊ ಅದ್ರ ಮೂಲಕ ನಿಮಗೆ ಯಾವ ಸೆಕ್ಟರ್ ಬೇಕಾದ್ರೂ ನಾವು ಟ್ರೈನಿಂಗ್ ಅನ್ನ ಕೊಡಿಸ್ತೀವಿ ಬೇಕಾದ್ರೆ. ಆ ಅವಕಾಶನ ಕೂಡ ಇದೆ. ಎಸ್, ಮತ್ತೆ ಏನ್ ಹೇಳ್ತಾ ಇದ್ದೀನಿ? ಆಹಾರದ ಬಿಟ್ರೆ ಅದಕ್ಕೆ ಬೇರೆ ಯೋಜನೆಗಳಿದಾವೆ. ಆಹಾರದ ಬಿಟ್ಟು ಯಾವ್ದು ಅನ್ನಕ್ಕಿಂತ ನಿಮಗೆ ಯಾವ್ದು ಬೇಕು, ಈ ಸೆಕ್ಟರ್ ಅಲ್ಲಿ ಬರುತ್ತಾ ಇಲ್ಲ ಅಂದ್ರೆ, ನಮಗೆ ಕೆಮ್ಮು ಬಂದಿದೆ ಅಂದ್ರೆ ಕೆಮ್ಮಿಗೆ ಔಷಧಿ ಕೊಡ್ತಾರೆ ಡಾಕ್ಟರ್. ನೀವು ಸುಮ್ಮನೆ ಡಾಕ್ಟರ್ ಹತ್ರ ಹೋಗಿ ನನ್ ಕಾಲ್ ನೋವು ಬಂದೈತಿ ಅಂದ್ರೆ ಅವ್ರು ಕಾಲ್ ನೋವಿಗೆ ಔಷಧಿ ಕೊಡ್ತಾರೆ. ಅವ್ರೇನ್ ಒಳಗ್ ಬಂದು ನಿಮ್ಗೆ ಯಾವ ನೋವು ಅಂತ ನೋಡಕ್ ಬರಲ್ಲ. ಸೊ ಅದೇ ರೀತಿ ನೀವ್ ಯಾವ್ದು ಮಾಡ್ತೀರಿ ಅಂದ್ರೆ ಅದು ಬರುತ್ತೆ ಇಲ್ಲ ಅಂತ ಹೇಳ್ಬೋದು. ಎಸ್, ಮತ್ತೆ ಏನಿಬಿಡಿ ಮೇಡಮ್ ಅವರೇ, ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಗೆ ಲಾಸ್ಟ್ ಓಕೆನಾ? ಓಕೆ, ಥ್ಯಾಂಕ್ ಯು ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿರೋದಕ್ಕೆ. ಬಟ್ ನಿಮಗೆ ಒಂದು ವಿಷಯನ ಹೇಳ್ತೀನಿ. ಸೊ ಯಾರಿಗೆ 30 ಮೇಲಿದ್ದೀರಾ, 35 ಮೇಲಿದ್ದೀರಾ ಅಥವಾ ಮದುವೆ ಆಗಿದೆ, ಅವ್ರೆಲ್ಲರಿಗೂ ನಾ ಹೇಳಿದ ಅರ್ಥ ಆಗಿದೆ. ಅರ್ಥ ಆಯ್ತಾ? ಯಾರು ಇನ್ನು PUC ಇದೀನಿ, ಡಿಗ್ರಿ ಇದೀನಿ, ಮದುವೆ ಆಗಿಲ್ಲ, ಅವ್ರೆಲ್ಲರಿಗೂ ಮದುವೆ ಆದ್ಮೇಲೆ ಇದೊಟ್ಟು ರೀಕಾಲ್ ಆಗುತ್ತೆ. ಅವತ್ತಿನ ದಿನ ನೀವು ಪೇ ಮಾಡಿ ನನ್ನ ಹತ್ರ ಸರ್ವಿಸ್ ಅವತ್ತು ಸರ್ವಿಸ್ ಕೊಡ್ತೀವಿ. ನೆನ್ಪಿಟ್ಕೊಳ್ಳಿ, ನಂಬರ್ ಸೇವ್ ಮಾಡಿಕೊಳ್ಳಿ. ಅರ್ಥ ಆಯ್ತಾ? ಅಲ್ಲಿವರೆಗೂ ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಪ್ರತಿದಿನನೂ ಕೂಡ ಹೊಸ ಹೊಸ ವಿಡಿಯೋಗಳು ಬರ್ತವೆ, ನೋಡ್ತಾ ಇದ್ದೀವಿ. ವಾಟ್ಸ್ಆಪ್ ಚಾನಲ್ ಇದೆ, ಯಾರ್ಯಾರು ಆಪರ್ಚುನಿಟಿಗಳು ಬಳಸ್ಕೊಳ್ತಾ ಇದ್ರೆ ನೋಡ್ತಾ ಇರಿ. ನಿಮ್ಗೂ ಒಂದು ಹೊಸ ಐಡಿಯಾ, ಹೊಸ ಥಾಟ್ ಬರ್ತದೆ. ಸೊ ಅವಾಗ ಬಳಸ್ಕೊಳ್ಳಿ. ಈಗ ಸದ್ಯದ ಮಟ್ಟಿಗೆ ಇದ್ರಲ್ಲಿ ಯಾರಾದ್ರೂ ಅಂದ್ರೆ ಆಹಾರ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ನೀವು ಮತ್ತೆ ನಿಮ್ಮ ಸ್ನೇಹಿತರು, ನಿಮ್ ಫ್ಯಾಮಿಲಿ ಅಥವಾ ನಿಮ್ ರಿಲೇಟಿವ್ಸ್ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರು ಮಾಡೋದಿದ್ರು ನನಗೆ ಕಮ್ಯುನಿಕೇಟ್ ಮಾಡಿ, ನಾವು ಖಂಡಿತ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಸರ್, ಈಗ ನನಗೆ ಬ್ಯಾಂಕ್ ಅಲ್ಲಿ ಪ್ರಾಬ್ಲಮ್ ಇದೆ, ಸಿಬಿಲ್ ಸ್ಕೋರ್ ಈ ತರ ಪ್ರಾಬ್ಲಮ್ ಇದೆ ಅಂದ್ರೆ ಈಗ ಸಿಬಿಲ್ ಸ್ಕೋರ್ ಪ್ರಾಬ್ಲಮ್ ಅಂದ್ರೆ ಯಾವ ತರ ಪ್ರಾಬ್ಲಮ್? ಸಿಬಿಲ್ ಸ್ಕೋರ್ ಸರ್, ಈಗ ನೀವು ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೆ ಅದನ್ನ ಜಾಸ್ತಿ ಮಾಡ್ಕೊಳ ಪ್ರಯತ್ನ ಮಾಡ್ಬೋದು. ಯಾರಿಗ್ ಜಾಸ್ತಿ ಮಾಡ್ಕೊಳಕ್ ಸಾಧ್ಯ? ನಿಮ್ದು ಸಾಲ ಕಂತುಗಳನ್ನ ಸರಿಯಾಗಿ ಕಟ್ಟಕ್ಕಾಗಿಲ್ಲ ಅಂತವ್ರು ಸಿಬಿಲ್ ಸ್ಕೋರ್ ಅನ್ನ ಸರಿ ಮಾಡ್ಕೋಬಹುದು. ಈಗ ನಾವು ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ವಿ, ಅದನ್ನ ವೇ ಆಫ್ ಅಂತ ಕರೀತಾರೆ. ಆ ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದನ್ನ ನಾವು ಸಿಬಿಲ್ ಸ್ಕೋರ್ ಸರಿ ಮಾಡ್ಕೊಳ್ಳೋದು ಕಷ್ಟ ಸಾಧ್ಯ. ಅಷ್ಟ್ರ ಮೇಲೂ ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದನ್ನು ನಾವು ಸಿಬಿಲ್ ಸ್ಕೋರ್ ಸರಿ ಮಾಡ್ಕೋಬೇಕು ಅಂದ್ರೆ ಈ ಬ್ಯಾಲೆನ್ಸ್ ಅಮೌಂಟ್ ಇರುತ್ತಲ್ಲ, ನಾವ್ ಎಷ್ಟು ಸೆಟ್ಲ್ಮೆಂಟ್ ಮಾಡ್ಕೊಂಡು ಬ್ಯಾಂಕಿಗೆ ಎಷ್ಟು ಬ್ಯಾಲೆನ್ಸ್ ಇಟ್ಟಿರ್ತೀವಿ, ಆ ಹಣನ ಮತ್ತೆ ಅವ್ರಿಗೆ ವಾಪಸ್ ಕಟ್ಟೋದ್ರ ಮೂಲಕ ಮತ್ತೆ ನಾವು ಸಿಬಿಲ್ ಸ್ಕೋರ್ ನ ಸರಿ ಮಾಡ್ಕೋಬಹುದು. ಬಟ್ ತಕ್ಷಣಕ್ಕೆ ಆಗಲ್ಲ, ಅದು ಟೈಮ್ ತಗೊಳುತ್ತೆ. ಸೊ ಬಟ್ ಇಲ್ಲಿ ಏನ್ ಮಾಡಬಹುದು ನೀವು ಅಂದ್ರೆ, ನಿಮ್ ಫ್ಯಾಮಿಲಿಯಲ್ಲಿ ನಿಮಗೆ ಸಿಬಿಲ್ ಸ್ಕೋರ್ ಪ್ರಾಬ್ಲಮ್ ಇದ್ರೆ ಮತ್ತೊಬ್ರು ಯಾರ್ದಾರು ಎಲಿಜಿಬಲ್ ಯಾರು ಇದ್ದಾರೋ ಅವ್ರ ಹೆಸರಲ್ಲಿ ನೀವು ಬಿಸ್ನೆಸ್ ಅನ್ನು ಮಾಡ್ಕೊಂಡು ನಿಮ್ದು ಕೂಡ ಸಿಬಿಲ್ ಸ್ಕೋರ್ ಅನ್ನ ರೈಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬಹುದು. ಸಿಬಿಲ್ ಎಷ್ಟಿರ್ಬೇಕಂತ ಹೇಳಿ, ಎಷ್ಟಿದ್ರೆ ಕಮ್ಮಿ? ಸಿಬಿಲ್ ಸ್ಕೋರ್ ಬ್ಯಾಂಕ್ ನೋಡೋದು ಎಷ್ಟು ಹೆಚ್ಚಿಗೆ ಇದ್ರೂ ಖುಷಿ ಪಡುತ್ತೆ. ಆದ್ರೆ ಅವರಿಗೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನೀವು 650 ಮೇಲಿದ್ರು ಕೊಡಬಹುದು. ಕೆಲವು ಮ್ಯಾನೇಜರ್ಸ್ ಕೊಡ್ತಾರೆ, ಇನ್ ಕೆಲವು ಮ್ಯಾನೇಜರ್ಸ್ 750 ಇದ್ರು ಕೂಡ ಕೊಡಲ್ಲ. ಆದ್ರೆ ಮ್ಯಾನೇಜರ್ ಮೇಲೆ ಡಿಪೆಂಡ್. ಬಟ್ ನಿಮ್ಗೆ ನಾವ್ ಹೇಳೋದೇನು ಅಂದ್ರೆ, ನಿಮ್ ಬದುಕು, ನಿಮ್ ಲೈಫ್ ನೀವೇ ಹೋರಾಟ ಮಾಡ್ಬೋದು. ಎಸ್, ಕಾನೂನಲ್ಲಿ ನಿಮ್ಗೆ ಅವಕಾಶ ಇದೆ. ಎಲ್ಲಿದೆ 650 ಸಿಬಿಲ್ಗೆ ನಿಮಗೆ ಕೊಡಬಾರ್ದು ಅಂತ ಎಲ್ಲಿದೆ ಆ ನಿಯಮ ತೋರಿಸಿ ಅಂತ ನೀವು ಕೇಳೋದು ಅಲ್ವಾ? ನಿಮ್ ಬದುಕಲ್ಲ, ನಿಮ್ ಸಬ್ಸಿಡಿ ಬರುತ್ತಲ್ಲ, ನಿಮ್ ಲೈಫ್ ಸೆಟ್ಲ್ ಆಗುತ್ತೆ ಅಂದಾಗ ನಿಮ್ ಜೀವನಕ್ಕೆ ನೀವೇ ಹೋರಾಡ್ಬೇಕು. ಹಂಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೋರಾಟ ಮಾಡಿದಾಗ ಏನು ಬರಲ್ಲ. ಸಿಬಿಲ್ ಸ್ಕೋರ್ ಒಂದು ಮೇಡಮ್, ಕಂತನ್ನ ಸರಿಯಾಗಿ ಕಟ್ಟಬೇಕು. ನಾವೇನು ಲೋನ್ ತಗೊಂಡಿಲ್ಲ, ನೀವೇನು ಲೋನ್ ತಗೊಂಡಿಲ್ಲ ಅಂದ್ರೆ ನಿಮ್ಗೆ ಏನು ಬರಲ್ಲ, ನೋ ಪ್ರಾಬ್ಲಮ್. ಹೈ ಅಂತಾನೆ ಅಲ್ಲ, ಅದರಲ್ಲೂ ಕ್ರೈಟೀರಿಯಾಸ್ ಇರುತ್ತೆ. 1 -1 ಈ ತರ ಎಲ್ಲ ಬರುತ್ತೆ. ಅದೇನು ಇಶ್ಯೂ ಇಲ್ಲ. ಈಗ ನೀವು ಮೊನ್ನೆ ಸುಪ್ರೀಂ ಕೋರ್ಟ್ RBI ಗೈಡ್ ಲೈನ್ ಕೊಟ್ಟಿದೆ, ಹೊಸ ಲೋನ್ಗಳಿಗೆ ನೀವು ಸಿಬಿಲ್ ಸ್ಕೋರ್ಗಳನ್ನ ನೋಡಂಗಿಲ್ಲ. ಹೊಸ ಲೋನ್ಗಳಿಗೆ ಸಿಬಿಲ್ ಸ್ಕೋರ್ ಅನ್ನ ನೋಡಂಗಿಲ್ಲ ಅಂತ ಹೇಳಿ ಕೊಟ್ಟಿದೆ. ಮತ್ತೆ ಹೊಸ ಲೋನ್ಗಳಿಗೆ ಏನ್ ಸಮಸ್ಯೆ ಇಲ್ಲ, ಮ್ಯಾನೇಜ್ ಮಾಡಿ. ಸಬ್ಸಿಡಿ ಎಷ್ಟು ಬರುತ್ತೆ ಅಂತ ಹೇಳಿ ಸರ್, ಅಮೌಂಟ್ ಮೇಲೆ ಹೇಳ್ರಿ. ಆ ಸಬ್ಸಿಡಿಗಳು ಹೆಂಗೆ ಅಂತಂದ್ರೆ, ನೀವು ಈ ಸ್ಕೀಮ್ ಅಲ್ಲಿ ತಗೊಂಡ್ರೆ ಆಹಾರದ್ದೇ ನಾನು ಮತ್ತು BMFME ಸ್ಕೀಮ್ ಯಾಕೆ ಹೇಳ್ತೀನಿ ಅಂದ್ರೆ, ಇದು ಲಾಸ್ಟ್ ವರ್ಷ, ಇನ್ನು ಕೆಲವು ತಿಂಗಳು ಮಾತ್ರ ಇದಿರುತ್ತೆ. ಸೊ ಇಡೀ ದೇಶದಲ್ಲಿ
2 ಲಕ್ಷ ಅಸಂಘಟಿತ ಆಹಾರ ಉತ್ಪಾದಕರುಗಳಿಗೆ ಸಬ್ಸಿಡಿ ಸಾಲ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಇದನ್ನ ಜಾರಿಗೆ ತಗೊಂಡ್ಬಂತು. ಕರ್ನಾಟಕದಲ್ಲಿ ಮಾತ್ರ 50% ಸಬ್ಸಿಡಿ ಕೊಡ್ತಾ ಇರೋದು. ಕರ್ನಾಟಕದಲ್ಲಿ ಮಾತ್ರ 50% ಸಬ್ಸಿಡಿ ಕೊಡ್ತಾ ಇರೋದು. ಈಗಿನ ಸರ್ಕಾರನು ಕೂಡ ಇನ್ನೂ 15% ಹೆಚ್ಚುವರಿ ಮಾಡಿ ನಮಗೆ ಸಬ್ಸಿಡಿನ ಕೊಡ್ತಾ ಇದೆ. ಸೊ 50% ಅಂದ್ರೆ ನೀವು 30 ಲಕ್ಷವರೆಗೂ ಸಾಲ ತಗೊಳಕ್ ಅವಕಾಶ ಇದೆ. ಅದರಲ್ಲಿ 50% 15 ಲಕ್ಷ ಸಬ್ಸಿಡಿ ಸಿಗುತ್ತೆ. ನಿಮಗೆ ಬ್ಯಾಂಕ್ 10 ಲಕ್ಷ ಸಾಲ ಕೊಟ್ರೆ 5 ಲಕ್ಷ ಸಬ್ಸಿಡಿ ಸಿಗುತ್ತೆ ಈ ಸ್ಕೀಮ್ ಅಲ್ಲಿ. ಅದನ್ನ ಬಿಟ್ಟು ಇದನ್ನ ಹೊರತುಪಡಿಸಿ ಇವ್ರು ಯಾರೋ ಕೇಳಿದ್ರು, ಸರ್ ಅದನ್ನ ಬಿಟ್ಟು ಈಗ ನಾವು ಏನು ಈ ಆಹಾರ ಉತ್ಪನ್ನ ಬಿಟ್ಟು ಬೇರೆ ಸ್ಕೀಮ್ ಅಂದ್ರೆ ಯಾವುದು? ಗ್ಯಾರೇಜ್ ಮಾಡ್ತೀರಾ? ಎಸ್, ಅದು ಬೇರೆ ಸ್ಕೀಮಿಗೆ ಹೋಗುತ್ತೆ. ಕಂಪ್ಯೂಟರ್ ಸೆಂಟರ್ ಮಾಡ್ತೀರಾ? ಅದು ಬೇರೆ ಸ್ಕೀಮಿಗೆ ಹೋಗುತ್ತೆ. ಹೊಸ ಎಲ್ಲೋ ಬೋರ್ಡ್ ಕಾರ್ ತರ್ತೀರಾ? ಅದು ಬೇರೆ ಸ್ಕೀಮಿಗೆ ಹೋಗುತ್ತೆ. ಅದರಲ್ಲಿ ಅವ್ರ ಕ್ಯಾಸ್ಟ್ ಮೇಲೆ, ಅವರು ರೂರಲ್ ಅರ್ಬನ್ ಅನ್ನೋದ್ರ ಮೇಲೆ ಸಬ್ಸಿಡಿ ವೇರಿಯೇಷನ್ಸ್ ಆಗುತ್ತೆ. ಸೊ ಈ ರೀತಿ ಸುಮಾರು 50-60ಕ್ಕೂ ಹೆಚ್ಚು ಸಬ್ಸಿಡಿ ಸ್ಕೀಮ್ಗಳು ಇದಾವೆ. ಬಟ್ ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಿರೋದು ಒಂದೆರಡು, ಯಾವ್ದೋ ಮುದ್ರಾನೋ PMEGPನೋ ಇದ್ಯಾವ್ದೋ PMF, ಇಷ್ಟೇ ನಾವು ನೋಡ್ತೇವೆ. ಇದನ್ನ ಬಿಟ್ಟು ಕೂಡ ಸುಮಾರು 50ಕ್ಕೂ ಹೆಚ್ಚು ಸಬ್ಸಿಡಿ ಸ್ಕೀಮ್ಗಳು ದೇಶದಲ್ಲಿ ಇದಾವೆ. ಬಟ್ ಅದನ್ನ ತಗೋಬೇಕು ಅಂದ್ರೆ ನಾನು ಹೇಳಿದ್ನಲ್ಲ, ಈ ಎಲ್ಲಾ ಗೈಡ್ ಲೈನ್ ಅನ್ನು ನೀವು ಫುಲ್ಫಿಲ್ ಮಾಡ್ಲೇಬೇಕಾಗುತ್ತೆ. ಆ ಗೈಡ್ ಲೈನ್ ಫುಲ್ಫಿಲ್ ಮಾಡ್ದಂಗೆನೆ ನೀವು ಅಷ್ಟೆಲ್ಲ ಕಥೆ ಹೇಳೋದ್ರಿ ಸರ್ ಇಲ್ಲಿ ಬ್ಯಾಂಕ್ನವ್ರು ಕೊಡಲ್ಲ ಅಂದ್ರೆ, ಬ್ಯಾಂಕ್ನವ್ರು ಯಾಕೆ ಕೊಡಲ್ಲ? ಬ್ಯಾಂಕ್ನವ್ರು ನಿಮಗೆ ಸಾಲ ಕೊಡಲ್ಲ ಅಂತ ಯಾವತ್ತೂ ಹೇಳಲ್ಲ. ಅವ್ರು ಹೇಳೋದು ನಿಮ್ದು ಜಾಗ ಈ ಜಾಗಕ್ಕೆ ಆಗಲ್ಲಮ್ಮ, ಬೇರೆ ಜಾಗ ಮಾಡಿದ್ರೆ ಕೊಡ್ತೀವಿ ಅಂತ. ಅಥವಾ ಇಲ್ಲಮ್ಮ ನಿಮ್ದು ಯಾಕೋ ಸಿಬಿಲ್ ಸ್ಕೋರ್ ಪ್ರಾಬ್ಲಮ್ ಇದೆ ಅಂತಾರೆ. ಬಿಟ್ರೆ ನಾನು ದುಡ್ಡು ಕೊಡಲ್ಲ ಅಂತ ಯಾವ ಮ್ಯಾನೇಜರ್ ಹೇಳಲ್ಲ. ಅವ್ರು ಏನ್ ಹೇಳ್ತಾರೋ ನೀವು ಅದನ್ನ ಒಯ್ದು ಕೊಟ್ರೆ ಆಯ್ತಲ್ಲ. ಅಷ್ಟು ಒಯ್ದು ಕೊಟ್ಟ ಮೇಲೂ ಅವ್ರು ನಿಮ್ಗೆ ಸಾಲ ಕೊಡಲ್ಲ ಅಂತ ಅಂದ್ರೆ ಅದಕ್ಕೆ ಫರ್ದರ್ ಬೇರೆ ಬೇರೆ ಅವಕಾಶಗಳಿದಾವೆ. ಅವ್ರದ್ದೇ ಮೇಲಧಿಕಾರಿಗಳಿದ್ದಾರೆ, ನಮ್ಮ ಏನು ಲೀಡ್ ಬ್ಯಾಂಕ್ ಬರುತ್ತೆ. ಸೊ ಅಲ್ಲಿ ನೀವು ಅವ್ರ ಮೇಲೆ ಇದು ಮಾಡ್ಬೋದು. ಎಸ್, ಮತ್ತೆ ಸರ್ ನಿಮ್ದು ಯಾವ್ದು? ನಮ್ದು ಶಿರಾಳಕೊಪ್ಪ ಸ್ವಂತ ಊರು. ಸರ್ ಅಲ್ಲಿಂದ ಬಂದು ಇಲ್ಲಿವರೆಗೂ ನಮಗೆ ಲೋನ್ ಸ್ಯಾಂಕ್ಷನ್ ಮಾಡಕ್ಕೆಲ್ಲ ಇದ್ ಮಾಡ್ತಿದ್ರಲ್ಲ, ಇಲ್ಪೋ ನಿಮಗೇನ್ ಬೆನಿಫಿಟ್? ವೆರಿ ಗುಡ್ ಕ್ವಶನ್. ಸೊ ಇಲ್ಲಿ ಪಾಂಪ್ಲೆಟ್ಸ್ ಕನ್ನಡ ಓದಕ್ ಬರುತ್ತಲ್ಲ, ಬರುತ್ತೆ ನಿಮ್ಗೆ? ಈ ಪ್ರಶ್ನೆಗಳು ಯಾವಾಗ ಹುಟ್ಟವೆ ಅಂದ್ರೆ, ಕೈಯಾಗಿರೋ ಪೇಪರ್ ಅನ್ನು ನಮಗೆ ಓದಷ್ಟು ಪೇಷನ್ಸ್ ಇಲ್ಲ ಅಂದಾಗ ಈ ತರದ ಪ್ರಶ್ನೆಗಳು ಬರ್ತವೆ. ಆ ಪೇಪರ್ ಅನ್ನ ಓದಿದ್ರೆ ಅದ್ರೊಳಗಡೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅಂತ ಹೇಳಿ ಅದಾಗ ಇದನ್ನ ಸರ್ಕಾರ ಇದೆಯಲ್ಲ, ಸರ್ಕಾರ ಜಿಲ್ಲಾ ಮಟ್ಟದಲ್ಲಿ ಈ ತರದ ಯೋಜನೆಗಳನ್ನ ಪ್ರಚಾರ ಮಾಡ್ಲಿಕ್ಕೆ ನಿಮಗೆ ಯಾರಾದ್ರೂ ಪಾಪ ಮಾರ್ಗದರ್ಶನ ಇರಲ್ಲ, ಆ ತರದವ್ರಿಗೆ ಮಾರ್ಗದರ್ಶನ ಕೊಟ್ಟು ಅವರಿಗೆ ಡಾಕ್ಯುಮೆಂಟ್ ಸಹಾಯ ಮಾಡಿ ಅವರಿಗೆ ನಾವು ಏನು ಸಬ್ಸಿಡಿ ಬರೋ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ಲಿ ಅಂತ ಹೇಳಿನೇ ನಮ್ಮಂತವ್ರನ್ನ ಒಂದಷ್ಟು ಜನನ್ನ ನೇಮಕ ಮಾಡಿ ಫೀಲ್ಡ್ಗೆ ಕಳಿಸ್ಕೊಟ್ಟಿದ್ವಿ. ಅರ್ಥ ಆಯ್ತಾ? ಹಾಗಾಗಿ ನಾವು ಇಲ್ಲಿವರೆಗೂ ಬಂದು ಮಾಡ್ತಾ ಇದ್ವಿ. ಕ್ಲಿಯರ್ ಆಯ್ತಾ? ಓದಿ, ಪೂರ್ತಿ ಪಾಂಪ್ಲೆಟ್ ಓದಿ, ಲಿಂಕ್ಸ್ ಇದಾವೆ ಓದಿ. ಯಾವಾಗೂ ನಾವು ಪರಿಪೂರ್ಣತೆಯನ್ನ ಇಟ್ಕೊಂಡಾಗ ಪ್ರಶ್ನೆಗಳು ಬರ್ತವೆ. ಸೊ ಈ ಡೌಟ್ಸ್ ನಿಮಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಏನಿಲ್ವಾ ಮೇಡಮ್? ಏನಿಲ್ವಾ? ಮುಗಿಸೋಣ? ಎಸ್, ಮುಗಿಸ್ಬೋದಾ? ಎಸ್, ಎಲ್ರಿಗೂ ಧನ್ಯವಾದಗಳು.